ನಾವಿವತ್ ನೋಡ್ತಿರೋ ಮೂವಿ ಬರ್ಡ್ ಬಾಕ್ಸ್ ಬಾರ್ಸೆಲೋನಾ. ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಸ್ಪೇನ್ ದೇಶದ ಬಾರ್ಸೆಲೋನಾ ಸಿಟಿನ ತೋರಿಸ್ತಾರೆ. ಬಾರ್ಸೆಲೋನಾ ಸಿಟಿ ಪೂರ್ತಿಯಾಗಿ ನಾಶ ಆಗಿರುತ್ತೆ ಮತ್ತೆ ತುಂಬಾ ಜನ ಸತ್ತೋಗಿರ್ತಾರೆ. ಇಲ್ಲಿ ನಮ್ಗೆ ಸೆಬಾಸ್ಟಿಯನ್ ಮಗಳು ಆನಾನ ತೋರಿಸ್ತಾರೆ. ಸೆಬಾಸ್ಟಿಯನ್ ಈ ಹಾಳಾಗಿರೋ ಪ್ರಪಂಚದಲ್ಲಿ ಆನಾಗೆ ಸ್ವಲ್ಪ ಖುಷಿ ಸಿಗ್ಲಿ ಅಂತ ಸ್ಕೇಟಿಂಗ್ ಮಾಡ್ಸೋಕೆ ಕರ್ಕೊಂಡ್ ಬಂದಿರ್ತಾನೆ. ಇವರು ಎಂಜಾಯ್ ಮಾಡೋಕೆ ಶುರು ಮಾಡ್ತಿದ್ದಂಗೆನೆ ಸೆಬಾಸ್ಟಿಯನ್ಗೆ ಏನೋ ವಿಚಿತ್ರ ಸೌಂಡ್ ಕೇಳಿಸುತ್ತೆ. ಆಗ ಇವರು ತಮ್ಮ ವಸ್ತುಗಳನ್ನೆಲ್ಲ ಎತ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋಕೆ ಡಿಸೈಡ್ ಮಾಡ್ತಾರೆ. ಆದ್ರೆ ಇವರು ಇಲ್ಲಿಂದ ಆಚೆ ಹೋಗೋ ಮುಂಚೆನೆ ಸ್ವಲ್ಪ ಜನ ಕುರುಡು ಸರ್ವೈವರ್ಸ್ ಸೆಬಾಸ್ಟಿಯನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮತ್ತೆ ಆ ಕುರುಡು ಜನ ಸೆಬಾಸ್ಟಿಯನ್ಗೆ ಸಿಕ್ಕಾಪಟ್ಟೆ ಹೊಡಿತಾರೆ. ಮತ್ತೆ ಇವ್ರ ಹತ್ರ ಇದ್ದ ಊಟನೆಲ್ಲ ಕಿತ್ಕೊಂಡು ಹೊಟ್ಟೋಗ್ತಾರೆ. ಆಗ ಸೆಬಾಸ್ಟಿಯನ್ ಅವ್ರಿಗೆ ವಾಪಸ್ ಹೊಡಿಯೋಣ ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಅನಾ ಅವ್ರಿಗೆ ಕಣ್ಣು ಕಾಣಿಸಲ್ಲ. ಹೋಗ್ಲಿ ಬಿಡಿಯಪ್ಪ ಅಂತ ಹೇಳಿ ಸೆಬಾಸ್ಟಿಯನ್ ನ ತಡೀತಾಳೆ. ನಂತರ ಹೊಡೆತದಿಂದ ಸ್ವಲ್ಪ ರಿಕವರ್ ಆದ್ಮೇಲೆ ಸೆಬಾಸ್ಟಿಯನ್ ಆನಾಗೆ ಪೇಂಟ್ ಮಾಡಿರೋ ಗಾಗಲ್ಸ್ ಹಾಕೊಳ್ಳೋಕೆ ಹೇಳ್ತಾನೆ. ಸೆಬಾಸ್ಟಿಯನ್ ಅನಾನ ಕರ್ಕೊಂಡು ಆಚೆ ಬರ್ತಾನೆ. ಇಬ್ರು ಪೂರ್ತಿಯಾಗಿ ಡಿಸ್ಟ್ರಾಯ್ಡ್ ಆಗಿರೋ ಬಾರ್ಸೆಲೋನಾದ ಬೀದಿಗಳಲ್ಲಿ ನಡ್ಕೊಂಡು ಹೋಗ್ತಾರೆ. ಇದೆಲ್ಲ ಹೇಗಾಯ್ತು ಅಂದ್ರೆ ಸಡನ್ ಆಗಿ ಎಲ್ಲಿಂದನೋ ತುಂಬಾ ಭಯಾನಕ ರಾಕ್ಷಸರು ಬಂದ್ಬಿಟ್ಟಿದ್ದಾವೆ. ಅವುಗಳನ್ನ ಬರೀ ನೋಡಿದ್ರೆ ಸಾಕು ಜನ ತಮ್ಮ ಪ್ರಾಣನ ತಾವೇ ತಗೊಳ್ತಾರೆ, ಅಂದ್ರೆ ಸೂಸೈಡ್ ಮಾಡ್ಕೊಳ್ತಾರೆ. ಈ ರಾಕ್ಷಸರು ಮೊದಲು ಯುರೋಪ್ ಅಲ್ಲಿ ಸ್ಪ್ರೆಡ್ ಆಯ್ತು, ಆಮೇಲೆ ಪೂರ್ತಿ ವರ್ಲ್ಡ್ ಗೆ ಸ್ಪ್ರೆಡ್ ಆಯ್ತು. ಆದ್ರಿಂದ ಪ್ರತಿಯೊಬ್ಬರು ಈ ರಾಕ್ಷಸರನ್ನ ನೋಡ್ಬಾರ್ದು ಅಂತ ಎಲ್ರು ತಮ್ಮ ಕಣ್ಣುಗಳನ್ನ ಕವರ್ ಮಾಡ್ಕೊಂಡಿದ್ದಾರೆ. ಸೆಬಾಸ್ಟಿಯನ್ ಮತ್ತೆ ಅನಾ ನಾಶ ಆಗಿರೋ ಸಿಟಿಲಿ ಹುಷಾರಾಗಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೆಬಾಸ್ಟಿಯನ್ಗೆ ಒಂದು ಕಾರ್ಟ್ ಬರ್ತಿರೋ ಸೌಂಡ್ ಕೇಳಿಸುತ್ತೆ. ಸೆಬಾಸ್ಟಿಯನ್ ತಕ್ಷಣ ಅನಾಗೆ ಬಚ್ಚಿಟ್ಕೋ, ಯಾಕಂದ್ರೆ ಬರ್ತಿರೋರು ಒಳ್ಳೆಯವರ ಅಲ್ವಾ ಅಂತ ಫಸ್ಟ್ ಚೆಕ್ ಮಾಡ್ಬೇಕು ಅಂತ ಹೇಳ್ತಾನೆ. ನಂತರ ಸೆಬಾಸ್ಟಿಯನ್ ಆ ಗ್ರೂಪ್ನ ಕೂಗಿ ನನಗೆ ತುಂಬಾ ಹಸಿವಾಗಿದೆ ಮತ್ತೆ ಇಂಜೋರ್ಡ್ ಕೂಡ ಆಗಿದ್ದೀನಿ ಅಂತ ಹೇಳ್ತಾ ಹೆಲ್ಪ್ ಕೇಳ್ತಾನೆ. ಆದ್ರೆ ಅವ್ರಿಗಿದೇನಾದ್ರೂ ಟ್ರಾಪ್ ಇರ್ಬೋದು ಅಂತ ಭಯಪಟ್ಟು ನಾವು ನಿನ್ಗೆ ಹೆಲ್ಪ್ ಮಾಡೋಕ್ ಆಗಲ್ಲ ಅಂತ ಹೇಳ್ತಾರೆ. ಆಗ ಸೆಬಾಸ್ಟಿಯನ್ ನೀವು ನನ್ಗೆ ಹೆಲ್ಪ್ ಮಾಡಿದ್ರೆ ನಾನು ನಿಮ್ಗೆ ಜನರೇಟರ್ ಎಲ್ಲಿದೆ ಅಂತ ಹೇಳ್ತೀನಿ. ಈಗ ಪವರ್ ಕಟ್ ಆಗಿರೋದ್ರಿಂದ ಜನರೇಟರ್ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಗ್ರೂಪ್ ನವ್ರಿಗೆ ಸೆಬಾಸ್ಟಿಯನ್ ನ ತಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕಾ ಬೇಡ್ವಾ ಅಂತ ಕನ್ಫ್ಯೂಸ್ ಆಗ್ತಿರುತ್ತೆ. ಮತ್ತೆ ಸೆಬಾಸ್ಟಿಯನ್ ನ ಕೇಳ್ತಾರೆ, ಒಬ್ನೇ ಇದ್ಯಾ ಇಲ್ಲ ನಿನ್ ಜೊತೆಗೆ ಯಾರಾದ್ರೂ ಇದ್ದಾರಾ ಅಂತ. ಇದನ್ನ ಕೇಳಿ ಸೆಬಾಸ್ಟಿಯನ್ ನಾನೊಬ್ಬನೇ ಇದ್ದೀನಿ, ನನ್ ಜೊತೆ ಯಾರೂ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಡನ್ ಆಗಿ ರಾಕ್ಷಸ ಇವ್ರ ಕಡೆ ಬರುತ್ತೆ. ಈ ಸೌಂಡ್ ನ ಕೇಳಿ ಬೇರೆ ದಾರಿ ಇಲ್ದೆ ಸೆಬಾಸ್ಟಿಯನ್ ನ ಇವ್ರ ತಮ್ಮ ಬೇಸ್ಗೆ ಕರ್ಕೊಂಡು ಹೋಗ್ತಾರೆ. ಈ ಬೇಸ್ ಒಂದು ದೊಡ್ಡ ಬಸ್ ಗ್ಯಾರಾಜ್ ಆಗಿರುತ್ತೆ. ಇಲ್ಲಿರೋ ಜನರೆಲ್ಲ ಸೇರಿ ಫುಡ್ ಮತ್ತೆ ಇಮರ್ಜೆನ್ಸಿ ಐಟಮ್ಸ್ ನ ಸ್ಟೋರ್ ಮಾಡಿಟ್ಕೊಂಡಿರ್ತಾರೆ. ಹಾಗೆ ಎಲ್ರು ಒಂದು ಸಣ್ಣ ಫ್ಯಾಮಿಲಿ ತರ ಒಟ್ಟಿಗೆ ಇರ್ತಾರೆ. ಸೆಬಾಸ್ಟಿಯನ್ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಮೈಕಲ್ ಸೆಬಾಸ್ಟಿಯನ್ಗೆ ತುಂಬಾ ಪೆಟ್ಟಾಗಿರೋದನ್ನ ನೋಡಿ ಮೈಕಲ್ ಸೆಬಾಸ್ಟಿಯನ್ ನ ಡಾಕ್ಟರ್ ಲಿಲಿಯಾನಾ ಹತ್ರ ಕರ್ಕೊಂಡ್ ಬರ್ತಾನೆ. ಲಿಲಿಯಾನಾ ಸೆಬಾಸ್ಟಿಯನ್ಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡ್ತಾಳೆ. ನಂತರ ಸೆಬಾಸ್ಟಿಯನ್ ಇಲ್ಲಿದ್ದವ್ರ ಜೊತೆ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಸೆಬಾಸ್ಟಿಯನ್ ನೋಟಿಸ್ ಮಾಡ್ತಾನೆ ಒಬ್ಬ ವ್ಯಕ್ತಿಗೆ ಕಣ್ಣುಗಳು ಇರೋದಿಲ್ಲ. ಸೆಬಾಸ್ಟಿಯನ್ ಈ ವ್ಯಕ್ತಿಗೆ ಏನಾಗಿರಬಹುದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಕಣ್ಣಿಲ್ಲದ ವ್ಯಕ್ತಿ ಈ ಕಣ್ಣುಗಳನ್ನು ನೋಡಿ ಭಯ ಆಗ್ತಿದೆ ಅಲ್ವಾ, ನಾನು ಬೇಕಾದ್ರೆ ನನ್ನ ಗಾಯನ ಒಂದು ಬಟ್ಟೆ ಕಟ್ಟಿ ಕವರ್ ಮಾಡ್ಕೋಬಹುದಾಗಿತ್ತು, ಆದ್ರೆ ನಾನ್ ಮಾಡಲ್ಲ. ಈ ಕಣ್ಣಿನ ಗಾಯಗಿಂತ 1000 ಪಟ್ಟು ಹೆಚ್ಚು ಭಯಂಕರವಾಗಿದೆ ಆ ಹೊರಗಡೆ ಇರೋ ರಾಕ್ಷಸರು ಅಂತ ಸೆಬಾಸ್ಟಿಯನ್ಗೆ ಹೇಳ್ದ. ನನ್ನ ಹೆಸರು ಲಾಜಾರೋ ಅಂತ. ನಾನ್ ನನ್ ಮನೇಲಿರ್ಬೇಕಾದ್ರೆ ಸ್ವಲ್ಪ ಜನ ಬಂದು ಊಟ ಕೊಡಿ ಅಂತ ಡೋರ್ ಬಡಿದ್ರು. ನನ್ ವೈಫ್ ಡೋರ್ ಓಪನ್ ಮಾಡಿದ್ಲು, ಆದ್ರೆ ಅವ್ರು ಯಾರು ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ಲಿಲ್ಲ. ಅವ್ರು ನನ್ ವೈಫ್ ನ ಎಲ್ಕೊಂಡ್ ಹೋಗಿ ಅವಳ ಹಣೆ ಮೇಲೆ ಒಂದು ಕಣ್ಣಿನ ರೀತಿ ಚಿತ್ರ ಬಿಡಿಸಿ ಆ ರಾಕ್ಷಸನ ತೋರಿಸಿ ನನ್ ವೈಫ್ ನ ಸಾಯಿಸಿದ್ರು. ಇದನ್ನೆಲ್ಲ ನೋಡ್ತಿದ್ದಂಗೆ ನನ್ಗೆ ಅರ್ಥ ಆಯ್ತು, ಆ ರಾಕ್ಷಸರ್ನ ನೋಡ ಆದ್ಮೇಲೆ ಸ್ವಲ್ಪ ಜನರು ಸಾಯೋದಿಲ್ಲ, ಬದ್ಲಿಗೆ ಆ ರಾಕ್ಷಸರ್ನ ಗುಲಾಮ ಆಗ್ತಾರೆ. ಈ ಗುಲಾಮರ ಕೆಲಸ ಒಂದೇ, ಯಾವ ಜನರು ಬದುಕಿದ್ದಾರೋ ಅವರನ್ನ ಹುಡುಕಿ ಸಾಯಿಸೋದು. ಆ ಗುಲಾಮರು ನನ್ ವೈಫ್ ನ ಸಾಯಿಸಾದ್ಮೇಲೆ ನನ್ ಕಡೆ ಬಂದ್ರು. ನಾನ್ ಕಿಚನ್ಗ್ ಹೋಗಿ ಚಾಕುಯಿಂದ ನನ್ನೆರಡು ಕಣ್ಣ ಆಚೆ ತೆಗ್ದೆ. ಅವ್ರು ನನ್ ಕಣ್ಣಿಲ್ದೆ ಇರೋದ್ನ ನೋಡಿ ನಂಗೇನೂ ಕೂಡ ಮಾಡ್ಲಿಲ್ಲ ಅಂತ ಲಾಜರೋ ಹೇಳ್ತಾನೆ. ಇದಾದ್ಮೇಲೆ ಎಲ್ರೂ ಬಸ್ ಒಳಗಡೆ ಹೋಗಿ ನಿದ್ದೆ ಮಾಡ್ತಾರೆ. ಆದ್ರೆ ಸೆಬಾಸ್ಟಿಯನ್ ನಿದ್ದೆ ಮಾಡೋದಿಲ್ಲ. ಬೆಳಗ್ಗೆ ಆದ್ಮೇಲೆ ಸೆಬಾಸ್ಟಿಯನ್ ಲಿಲಿಯಾನಾ ಆಫೀಸ್ಗೆ ಹೋಗಿ ಎಲ್ಲಾ ಬಸ್ಕಿಗಳನ್ನ ಎತ್ಕೋತಾನೆ. ಸೆಬಾಸ್ಟಿಯನ್ ಲಿಲಿಯಾನಾ ಆಫೀಸ್ಗೆ ಚೆಕಪ್ ಬಂದಿದ್ನಲ್ಲ, ಅವಾಗ ಈ ಕೀಸ್ ನ ನೋಡ್ಕೊಂಡಿರ್ತಾನೆ. ಸೆಬಾಸ್ಟಿಯನ್ ಕೀಸ್ ನ ಎತ್ಕೊಂಡ್ ಬಂದು ಡ್ರೈವರ್ ಸೀಟ್ ಮೇಲೆ ಕುತ್ಕೊಂಡು ಎಲ್ಲಾ ಕೀಸ್ ನ ಟೆಸ್ಟ್ ಮಾಡ್ತಾ ಬಸ್ ನ ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಹೇಳ್ತಾನೆ, ನೀವೆಲ್ರೂ ಆದಷ್ಟು ಬೇಗ ಸ್ವರ್ಗ ನೋಡ್ತೀರಾ ಅಂತಾನೆ. ಈ ಸೌಂಡ್ ಕೇಳಿ ಲಿಲಿಯಾನಾಗೆ ಎಚ್ಚರ ಆಗುತ್ತೆ. ಲಿಲಿಯಾನಾ ಸೆಬಾಸ್ಟಿಯನ್ ಹತ್ರ ಬಂದು ಏನಾಯ್ತು ಅಂತ ಕೇಳ್ತಿದ್ದಂಗೆ ಸಡನ್ ಆಗಿ ಸೆಬಾಸ್ಟಿಯನ್ ಒಂದ್ ಸ್ಪೂನ್ ಯೂಸ್ ಮಾಡಿ ಕ್ಯಾಬಿನ್ ಡೋರ್ ನ ಲಾಕ್ ಮಾಡ್ತಾನೆ. ಮತ್ತೆ ಬಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಎಚ್ಚರ ಆಗುತ್ತೆ, ಆದ್ರೆ ಸೆಬಾಸ್ಟಿಯನ್ ನ ತಡೆಯೋಕೆ ಆಗಲ್ಲ. ಸೆಬಾಸ್ಟಿಯನ್ ಹುಚ್ಚಂತ್ರ ಗರಾಜ್ ಒಳಗೆ ಬಸ್ ನ ಆ ಕಡೆ ಈ ಕಡೆ ಓಡ್ಸೋಕೆ ಶುರು ಮಾಡ್ತಾನೆ. ಅದೇ ಟೈಮ್ಗೆ ಮೈಕಲ್ ಮತ್ತೆ ಲಿಲಿಯಾನಾ ಸ್ಪೂನ್ ನ ಬ್ರೇಕ್ ಮಾಡಿ ಸೆಬಾಸ್ಟಿಯನ್ ಹುಚ್ಚಾಟನ ತಡೆಯೋಕೆ ಸೆಬಾಸ್ಟಿಯನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಸೆಬಾಸ್ಟಿಯನ್ ಬಸ್ ನ ಶೇಕ್ ಮಾಡಿ ಇಬ್ರುನು ಕೆಳಗ್ ಬೀಳಿಸ್ತಾನೆ. ಮತ್ತೆ ಗೇಟ್ ನ ಮುರ್ಕೊಂಡು ಆಚೆ ಬರ್ತಾನೆ. ಸೆಬಾಸ್ಟಿಯನ್ ಸ್ಪೀಡ್ ಆಗಿ ಹೋಗಿ ಒಂದು ವೆಹಿಕಲ್ಗೆ ಗುದ್ದಿದ ತಕ್ಷಣ
ಬಸ್ ಪಲ್ಟಿ ಆಗಿದ್ರಿಂದ ಎಲ್ರಿಗೂ ತುಂಬಾ ಗಾಯ ಆಗುತ್ತೆ. ಸೆಬಾಸ್ಟಿಯನ್ ಆಚೆ ಬರ್ತಾನೆ. ಮೈಕಲ್ ಪೂರ್ತಿಯಾಗಿ ಗಾಯಗೊಂಡು ಸೆಬಾಸ್ಟಿಯನ್ ಹಿಂದೆನೇ ಬರ್ತಾನೆ. ಆಗ ರಾಕ್ಷಸ ಇವ್ರ ಹತ್ರ ಬರುತ್ತೆ. ಇದನ್ನು ನೋಡಿ ಸೆಬಾಸ್ಟಿಯನ್ ಮೈಕಲ್ಗೆ, ನೋಡು ಈ ರಾಕ್ಷಸರು ಎಷ್ಟು ಬ್ಯೂಟಿಫುಲ್ ಆಗಿದಾವೆ ಅಂತ ಹೇಳ್ತಿದ್ದಂಗೆ ಮೈಕಲ್ ರಾಕ್ಷಸರನ್ನ ನೋಡ್ತಿದ್ದಂಗೆ ಒಂದು ಗ್ಲಾಸ್ ಪೀಸ್ ನ ಎತ್ಕೊಂಡು ಕಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಮೈಕಲ್ ದೇಹದಿಂದ ಆತ್ಮ ಆಚೆ ಬಂದು ಸ್ವರ್ಗದ ಕಡೆ ಹೋಗೋದ್ನ ಸೆಬಾಸ್ಟಿಯನ್ ನೋಡ್ತಿರ್ಬೇಕಾದ್ರೆ ಲಿಲಿಯಾನ ಕಣ್ಮುಚ್ಕೊಂಡು ತೆವಳ್ಕೊಂಡು ಬಸ್ಸಿಂದ ಆಚೆ ಬರ್ತಾಳೆ. ಇದನ್ನ ನೋಡಿ ಸೆಬಾಸ್ಟಿಯನ್ ಎಲ್ಲಾ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾ ಲಿಲಿಯಾನಾಗೆ ಫೋರ್ಸ್ ಮಾಡಿ ಕಣ್ಣ ಓಪನ್ ಮಾಡಿ ರಾಕ್ಷಸರ್ನ ತೋರಿಸ್ತಾನೆ. ಲಿಲಿಯಾನದು ಕಣ್ ಕಲರ್ ಚೇಂಜ್ ಆಗುತ್ತೆ. ಮತ್ತೆ ಲಿಲಿಯಾನಾಗೆ ಅವ್ರಮ್ಮ ಕರೀತಿರೋ ವಾಯ್ಸ್ ಕೇಳಿಸುತ್ತೆ. ಲಿಲಿಯಾನ ನಿಂತ್ಕೋ ಅಮ್ಮ, ನಾನ್ ಕೂಡ ಬರ್ತಿದ್ದೀನಿ ಅಂತ ಹೇಳ್ತಾ ಬಸ್ ಹತ್ರ ಹೋಗಿ ತಿರುಗುತ್ತಿರೋ ಟೈರ್ಗೆ ತಲೆ ಕೊಟ್ಟು ಸತ್ತೋಗ್ತಾಳೆ. ಲಿಲಿಯಾನ ಆತ್ಮ ಕೂಡ ಹೋಗೋದ್ನ ಸೆಬಾಸ್ಟಿಯನ್ ನೋಡ್ತಿರ್ಬೇಕಾದ್ರೆ ಲಾಜರೋ ಬಸ್ಸಿಂದ ಆಚೆ ಬರ್ತಾನೆ. ಸೆಬಾಸ್ಟಿಯನ್ ಲಾಜರೋ ಹತ್ರ ಹೋಗಿ, ನೀನ್ ತುಂಬಾ ಅನ್ಲಕ್ಕಿ, ರಾಕ್ಷಸರ್ನ ನೋಡಕ್ಕಾಗಲ್ಲ, ನಾನ್ ನಿನ್ಗೇನ್ ಮಾಡಕ್ಕಾಗಲ್ಲ ಅಂತ ಹೇಳಿ ಲಾಜರೋನ ಬಿಟ್ಬಿಡ್ತಾನೆ. ಅಷ್ಟರಲ್ಲೇ ಇನ್ನೊಬ್ಬ ವ್ಯಕ್ತಿ ಬಸ್ಸಿಂದ ಆಚೆ ಬಂದು ಫ್ಯೂಯಲ್ ಟ್ಯಾಂಕ್ ಹತ್ರ ಹೋಗಿ ಲೈಟರ್ ಯೂಸ್ ಮಾಡಿ ಬಸ್ನ ಬ್ಲಾಸ್ಟ್ ಮಾಡ್ತಾನೆ. ಬಸ್ಸಲ್ಲಿರೋರೆಲ್ಲ ಸತ್ ಹೋಗ್ತಾರೆ. ಸೆಬಾಸ್ಟಿಯನ್ಗೆ ಆತ್ಮಗಳನ್ನ ನೋಡಿ ತುಂಬಾ ಖುಷಿ ಆಗ್ತಿರುತ್ತೆ. ಆಗ ಆನಾ ಬರ್ತಾಳೆ. ಅಪ್ಪ, ನೀನ್ ಈ ಆತ್ಮಗಳನ್ನ ಸ್ವರ್ಗ ಕಳ್ಸಿ ಒಳ್ಳೆ ಕೆಲ್ಸ ಮಾಡಿದ್ರಿ, ಸ್ವರ್ಗ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಿದ್ದಂಗೆ ಸೆಬಾಸ್ಟಿಯನ್, ನಾನು ಕೂಡ ಸ್ವರ್ಗಕ್ ಬರ್ತೀನಿ, ನಿನ್ನ ಮತ್ತೆ ನಿನ್ನ ತಾಯಿನ ನೋಡ್ಬೇಕು ಅನಿಸ್ತಿದೆ ಅಂತ ಹೇಳ್ತಾನೆ. ಆನಾ, ಆದಷ್ಟು ಬೇಗ ನೀವು ಕೂಡ ಅಲ್ಲಿಗೆ ಬರ್ತೀರಾ ಪಪ್ಪ, ಆದ್ರೆ ಭೂಮಿ ಮೇಲಿರುವ ಎಲ್ಲಾ ಜನರನ್ನ ಮೊದ್ಲು ಸ್ವರ್ಗಕ್ಕೆ ಕಳ್ಸಿ ಆಮೇಲೆ ನಿಮ್ ಸರ್ದಿ ಅಂತ ಹೇಳ್ತಾಳೆ. ಇಲ್ಲಿ ಆಕ್ಚುಲಿ ಸೆಬಾಸ್ಟಿಯನ್ ಕೂಡ ರಾಕ್ಷಸರ ಗುಲಾಮ. ಆದ್ರೆ ಬೇರೆ ಗುಲಾಮರು ನಾರ್ಮಲ್ ಮನುಷ್ಯನ ಹುಡುಕಿ ಸಾಯಿಸ್ತಾರೆ. ಆದ್ರೆ ಸೆಬಾಸ್ಟಿಯನ್ ನಾರ್ಮಲ್ ಮನುಷ್ಯರ ಜೊತೆ ಇರೋ ತರ ನಾಟಕ ಮಾಡಿ ಒಟ್ಟಿಗೆ ಎಲ್ರೂನು ಸಾಯಿಸ್ತಾನೆ. ಮತ್ತೆ ಅನಾ ಕೂಡ ಸೆಬಾಸ್ಟಿಯನ್ ಜೊತೆ ಇಲ್ಲ, ಅನಾ ಭ್ರಮೆ ಅಷ್ಟೇ. ಈ ಭ್ರಮೆನ ತೋರಿಸ್ತಿರೋದು ರಾಕ್ಷಸರು. ಸೆಬಾಸ್ಟಿಯನ್ಗೆ ಅನಾ ನನ್ ಜೊತೆ ಇದ್ದಾಳೆ ಅಂತ ಅನ್ಕೊಂಡು ಅನಾ ಹೇಳಿದ ಕೆಲ್ಸ ಎಲ್ಲಾ ಮಾಡ್ತಿರ್ತಾನೆ. ಇಲ್ಲಿಂದ ಕತೆ 9 ತಿಂಗಳು ಹಿಂದೆ ಬರುತ್ತೆ. ಪ್ರಪಂಚ ನಾರ್ಮಲ್ ಆಗಿರೋದನ್ನ ತೋರಿಸ್ತಾರೆ. ಸೆಬಾಸ್ಟಿಯನ್ ವಿಂಡ್ ಜನರೇಟರ್ಸ್ ನ ಚೆಕ್ ಮಾಡ್ತಿರ್ತಾನೆ. ಸೆಬಾಸ್ಟಿಯನ್ಗೆ ಒಬ್ಬ ಎಂಪ್ಲಾಯ್ ಇಂದ ಒಂದು ಕಾಲ್ ಬರುತ್ತೆ. ಆ ಎಂಪ್ಲಾಯ್ ಹೇಳ್ತಾನೆ, ಏನೋ ರೀಸನ್ ಇಂದ ತುಂಬಾ ವರ್ಕರ್ಸ್ ವಿಂಡ್ ಬ್ಲೇಡ್ ಮೇಲೆ ಬಿದ್ದು ಸಾಯ್ತಿದ್ದಾರೆ ಅಂತ. ಇದನ್ನ ಕೇಳಿ ಸೆಬಾಸ್ಟಿಯನ್ಗೆ ವಿಚಿತ್ರ ಅನ್ಸುತ್ತೆ. ಮತ್ತೆ ತನ್ನ ಕಂಪನಿಗೆ ವಾಪಸ್ ಬರ್ತಾನೆ. ಸೆಬಾಸ್ಟಿಯನ್ ಹೆಂಡತಿ ಲೋರಾ ಇಂದ ಕಾಲ್ ಬರುತ್ತೆ. ಲೋರಾ, ಬೇಗ ಟಿವಿ ಆನ್ ಮಾಡು ಅಂತ ಹೇಳ್ತಾಳೆ. ಸೆಬಾಸ್ಟಿಯನ್ ಟಿವಿ ನೋಡಿದಾಗ ನ್ಯೂಸ್ ನಲ್ಲಿ ಬರೀ ಒಂದೇ ವಿಷಯ ಬರ್ತಿರುತ್ತೆ. ಅದೇನಂದ್ರೆ ತುಂಬಾ ಜನ ಸಡನ್ ಆಗಿ ಸೂಸೈಡ್ ಮಾಡ್ಕೊಳ್ತಿರ್ತಾರೆ. ಲೋರಾ ಸೆಬಾಸ್ಟಿಯನ್ಗೆ ಬೇಗ ಹೋಗಿ ಮಗಳನ್ನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡ್ ಬಾ ಅಂತ ಹೇಳ್ತಾಳೆ. ಸೆಬಾಸ್ಟಿಯನ್ ಸರಿ ಅಂತ ಹೋಗಕ್ ಹಿಂದೆ ತಿರುಗ್ತಾನೆ. ಒಬ್ಬ ವ್ಯಕ್ತಿ ಸೆಬಾಸ್ಟಿಯನ್ ಕಣ್ಮುಂದೆನೆ ಸತ್ತೋಗ್ತಾನೆ. ನಂತರ ಸೆಬಾಸ್ಟಿಯನ್ ತನ್ನ ಕಾರ್ ಒಳಗೆ ಕೂತ್ಕೊಳ್ಳೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಮೇಲಿಂದ ಒಬ್ಬ ಕಾರ್ ಮೇಲೆ ಬೀಳ್ತಾನೆ. ಮತ್ತೆ ಎಲ್ಲಾ ಕಡೆ ತುಂಬಾ ಆತಂಕ ಶುರುವಾಗುತ್ತೆ. ಇದನ್ನೆಲ್ಲ ನೋಡಿ ಸೆಬಾಸ್ಟಿಯನ್ ಕಾರ್ನ ಇಲ್ಲೇ ಬಿಟ್ಟು ಮೆಟ್ರೋ ಕಡೆ ಓಡ್ತಾನೆ. ಎಲ್ರೂ ಮೆಟ್ರೋಗೋಸ್ಕರ ಕಾಯ್ತಿರ್ಬೇಕಾದ್ರೆ ಸಡನ್ ಆಗಿ ಏನೋ ಹತ್ರ ಬರ್ತಿರೋ ತರ ಸೆಬಾಸ್ಟಿಯನ್ ಫೀಲ್ ಆಗುತ್ತೆ. ಸೆಬಾಸ್ಟಿಯನ್ಗೆ ಅರ್ಥ ಆಗುತ್ತೆ ಇಲ್ಲಿ ಏನೋ ಆಗ್ತಿದೆ ಅಂತ. ಆದ್ರಿಂದ ಇಲ್ಲಿಂದ ಆಚೆ ಹೋಗ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ರಾಕ್ಷಸ ಬರುತ್ತೆ. ಸೆಬಾಸ್ಟಿಯನ್ ನ ಬಿಟ್ಟು ಎಲ್ರೂ ರಾಕ್ಷಸನ ನೋಡ್ಬಿಡ್ತಾರೆ. ಎಲ್ರದು ಕಣ್ ಕಲರ್ ಚೇಂಜ್ ಆಗುತ್ತೆ. ಎಲ್ರೂ ಟ್ರೈನ್ ಟ್ರ್ಯಾಕ್ ಮೇಲೆ ಬೀಳೋಕೆ ಶುರು ಮಾಡ್ತಾರೆ. ಸೆಬಾಸ್ಟಿಯನ್ ವಾಪಸ್ ಹೋಗೋಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಎಲ್ರೂ ಸೆಬಾಸ್ಟಿಯನ್ ನ ತಳ್ಕೊಂಡು ಟ್ರ್ಯಾಕ್ ಹತ್ರ ಕರ್ಕೊಂಡ್ ಬಂದ್ಬಿಡ್ತಾರೆ. ಸೆಬಾಸ್ಟಿಯನ್ ಇನ್ನೇನು ಬೀಳೋ ಅಷ್ಟ್ರಲ್ಲಿ ಮೆಟ್ರೋ ಬಂದು ಟ್ರ್ಯಾಕ್ ಮೇಲಿದ್ದ ಎಲ್ರನ್ನೂ ಅಪ್ಪಚ್ಚಿ ಮಾಡ್ಕೊಂಡು ಹೊಟ್ಟೋಗುತ್ತೆ. ಸೆಬಾಸ್ಟಿಯನ್ ಮಾತ್ರ ಬಚಾವಾಗ್ತಾನೆ. ತುಂಬಾ ಕಷ್ಟಪಟ್ಟು ಸೆಬಾಸ್ಟಿಯನ್ ಆನಾ ಓದ್ತಿದ್ದ ಸ್ಕೂಲ್ಗೆ ಬರ್ತಾನೆ. ಸ್ಕೂಲಲ್ಲಿ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಕರ್ಕೊಂಡು ಆತಂಕದಿಂದ ಓಡೋಗ್ತಿರ್ತಾರೆ. ಸೆಬಾಸ್ಟಿಯನ್ ಆನಾ ಕ್ಲಾಸ್ ರೂಮ್ಗೆ ಹೋಗಿ ನೋಡಿದಾಗ ಟೀಚರ್ ಸತ್ತೋಗಿರ್ತಾರೆ. ಮತ್ತೆ ಆನಾ ಬೇರೆ ಸ್ಟೂಡೆಂಟ್ ಜೊತೆ ಮೂಲೆಯಲ್ಲಿ ಭಯದಿಂದ ಬಚ್ಚಿಟ್ಕೊಂಡಿರ್ತಾಳೆ. ಸೆಬಾಸ್ಟಿಯನ್ ಆನಾನ ಸಮಾಧಾನ ಮಾಡಿ ಆನಾನ ಕರ್ಕೊಂಡು ಎಕ್ಸಿಟ್ ಕಡೆ ಓಡ್ತಾನೆ. ಆದ್ರೆ ಸಡನ್ ಆಗಿ ಎಕ್ಸಿಟ್ ಅಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಇದರಿಂದ ಇವರು ತಮ್ಮ ರೂಟ್ ನ ಚೇಂಜ್ ಮಾಡ್ತಾರೆ. ಸೆಬಾಸ್ಟಿಯನ್ ಪಕ್ಕದಲ್ಲೇ ಇದ್ದ ಚರ್ಚ್ ಮೂಲಕ ಆಚೆ ಹೋಗೋಕೆ ದಾರಿ ಹುಡುಕ್ತಾನೆ. ಚರ್ಚ್ ದಾರಿಯಿಂದ ಆಚೆ ಹೋಗ್ತಿರ್ಬೇಕಾದ್ರೆ ಚರ್ಚ್ ಅಲ್ಲಿ ಫಾದರ್ ಕೂತಿರೋದ್ನ ಸೆಬಾಸ್ಟಿಯನ್ ನೋಡ್ತಾನೆ. ಈ ಫಾದರ್ ಸೆಬಾಸ್ಟಿಯನ್ ನ ಕೇಳ್ತಾನೆ, ನೀನ್ ಆಚೆ ಹೋಗಿ ಬಂದಿರೋ ದೇವ್ರನ್ನ ನೋಡಲ್ವಾ ಅಂತ ಕೇಳ್ತಾನೆ. ಸೆಬಾಸ್ಟಿಯನ್, ಇಲ್ಲ ಫಾದರ್, ಹೊರಗಡೆ ಇರೋದು ದೇವ್ರಲ್ಲ, ಹೊರಗಡೆ ಇರೋ ಆ ಜೀವಿನ ನೋಡಿ ಎಲ್ರೂ ಸಾಯ್ತಾ ಇದ್ದಾರೆ ಅಂತ ಹೇಳ್ತಿದ್ದಂಗೆ. ಇಲ್ಲ, ಅದು ದೇವರೇ ಬಂದಿರೋದು, ನಾನು ನೋಡ್ಲೇಬೇಕು ಅಂತ ಹೇಳ್ತಾ ಫಾದರ್ ಆಚೆ ಹೋಗ್ತಾನೆ. ನಂತರ ಸೆಬಾಸ್ಟಿಯನ್ ಆನಾ ತಲೆನ ಕವರ್ ಮಾಡಿ ತುಂಬಾ ಕಷ್ಟದಿಂದ ಮನೆ ಕಡೆ ಕರ್ಕೊಂಡ್ ಬರ್ತಾನೆ. ಲೋರಾ ಕಾರ್ನಲ್ಲಿ ವಸ್ತುಗಳನ್ನ ರೆಡಿ ಮಾಡ್ಕೊಂಡಿರ್ತಾಳೆ. ಲೋರಾ ರೋಡ್ ಕ್ರಾಸ್ ಮಾಡಿ ಸೆಬಾಸ್ಟಿಯನ್ ಮತ್ತೆ ಆನಾ ಅಂತ ಬಂದು ನಾವಿಲ್ಲಿಂದ ದೂರ ಹೋಗೋಣ ಅಂತ ಹೇಳಿ ಲೋರಾ ಕಾರ್ ಕಡೆ ವಾಪಸ್ ಹೋಗ್ಬೇಕಾದ್ರೆ ಗಾಡಿ ಬಂದು ಲೋರಾಗೆ ಗುದ್ಬಿಡುತ್ತೆ. ಲೋರಾ ಸತ್ತೋಗ್ತಾಳೆ.
ಇಲ್ಲಿಂದ ಕತೆ ವಾಪಸ್ ಪ್ರೆಸೆಂಟ್ಗೆ ಬರುತ್ತೆ. ಸೆಬಾಸ್ಟಿಯನ್ ನೋಡ್ತಾನೆ ಒಬ್ಳು ಹೆಂಗಸು ಊಟ ಹುಡ್ಕೊಂಡು ಒಂದ್ ಅಂಗಡಿ ಗ್ಲಾಸ್ ಡೋರ್ನ ಹೊಡೆದಾಕಿ ಅಂಗಡಿ ಒಳಗಡೆ ಹೋಗ್ತಾಳೆ. ಸೆಬಾಸ್ಟಿಯನ್ಗೆ ತುಂಬಾ ಖುಷಿ ಆಗುತ್ತೆ, ಹೊಸ ಬೇಟೆ ಸಿಕ್ತು ಅಂತ. ಸೆಬಾಸ್ಟಿಯನ್ ಸೈಲೆಂಟ್ ಆಗಿ ಈ ಹೆಂಗಸ್ ಹತ್ರ ಬರ್ತಾನೆ. ಆದ್ರೆ ಗೊತ್ತಿಲ್ಲದೆ ಸೆಬಾಸ್ಟಿಯನ್ ಕೆಲವು ಗ್ಲಾಸ್ ಪೀಸಸ್ ಮೇಲೆ ಕಾಲಿಡ್ತಾನೆ. ಈ ಸೌಂಡ್ ಕೇಳಿ ಹೆಂಗಸು ಅಲರ್ಟ್ ಆಗ್ತಾಳೆ, ಮತ್ತೆ ಹೇಳ್ತಾಳೆ, ನನ್ನ ಹೆಸರು ಕ್ಲೇರ್ ಅಂತ, ನೀವ್ ಯಾರೇ ಆಗಿದ್ರು ದಯವಿಟ್ಟು ಕಾಮ್ ಆಗಿರಿ, ನನ್ನಿಂದ ನಿಮ್ಗೆ ಯಾವುದೇ ಹಾನಿ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಸೆಬಾಸ್ಟಿಯನ್ ಮೆಲ್ಲಗೆ ಕ್ಲೇರ್ ನ ಸಾಯಿಸಕ್ಕೆ ಹತ್ರ ಹೋಗ್ತಿರ್ತಾನೆ. ಆಗ ಸಡನ್ ಆಗಿ ಕಣ್ಣಿಗೆ ಬಟ್ಟೆ ಕಟ್ಟಿರೋ ಒಂದು ಡಾಗ್ ಸೆಬಾಸ್ಟಿಯನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಯಾಕೆ ಈ ತರ ಸೈಲೆಂಟ್ ಆಗಿ ಬಂದಿದ್ಯಾ, ಯಾರ್ ನೀನು ಅಂತ ರಾಫಾ ಕೇಳ್ತಾ ಹೊಡಿಯೋಕ್ ಹೋಗ್ತಾನೆ. ಇವನಿಗೇನೂ ಮಾಡ್ಬೇಡಿ ಅಂತ ಕ್ಲೇರ್ ತಡಿತಾಳೆ. ಆಗ ಸೆಬಾಸ್ಟಿಯನ್, ನನಗ್ ಗೊತ್ತಿರ್ಲಿಲ್ಲ ನೀವು ಕೂಡ ಇಲ್ಲಿ ಇದ್ದೀರಾ ಅಂತ. ಸಾರಿ, ನಾನು ಕೂಡ ನಿಮ್ ತರ ಊಟ ಹುಡುಕ್ತಿದ್ದೆ ಅಷ್ಟೇ, ನಂಗೇನು ಮಾಡ್ಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಸಡನ್ ಆಗಿ ಡಾಗ್ಸ್ ಗೆ ರಾಕ್ಷಸ ಹತ್ರ ಬರ್ತಿರೋದು ಫೀಲ್ ಆಗಿ ಬೊಗ್ಲೋಕೆ ಶುರು ಮಾಡ್ತಾವೆ. ಇದನ್ ನೋಡಿ ಇವರು ಸೆಬಾಸ್ಟಿಯನ್ನ ಇಲ್ಲೇ ಬಿಟ್ಟು ವಾಪಸ್ ಹೋಗ್ತಿರ್ಬೇಕಾದ್ರೆ, ಪ್ಲೀಸ್ ನನ್ನನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ, ನನಗೆ ಜನರೇಟರ್ ಎಲ್ಲಿದೆ ಅಂತ ಗೊತ್ತು, ನೀವು ನನಗ್ ಜಾಗ ಕೊಟ್ರೆ ನಾನ್ ನಿಮ್ಗೆ ಜನರೇಟರ್ ಎಲ್ಲಿದೆ ಅಂತ ಹೇಳ್ತೀನಿ ಅಂತ ಸೆಬಾಸ್ಟಿಯನ್ ಹೇಳ್ತಿದಂಗೆ ಒಕ್ಟಾವಿಯೋ ರಾಫಾಗೆ ಈ ವ್ಯಕ್ತಿನ ನಮ್ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾನೆ. ರಾಕ್ಷಸ ಹತ್ರ ಬರ್ತಿರೋದ್ರಿಂದ ಇವ್ರಿಗೆ ಯೋಚನೆ ಮಾಡೋಕ್ಕೂ ಟೈಮ್ ಸಿಗಲ್ಲ. ಬೇರೆ ದಾರಿ ಇಲ್ದೆ ಸೆಬಾಸ್ಟಿಯನ್ನ ತಮ್ ಜೊತೆ ಕರ್ಕೊಂಡು ಹೋಗ್ತಾರೆ. ಡಾಗ್ಸ್ ಇವ್ರನ್ನ ಬೇಸ್ ಹತ್ರ ಕರ್ಕೊಂಡ್ ಬರುತ್ತೆ. ಇಸಬೆಲ್ ಡೋರ್ ಓಪನ್ ಮಾಡ್ತಾಳೆ. ಮತ್ ಯಾಕೊಬ್ಬ ಅಪರಿಚಿತನ ಕರ್ಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಾಳೆ. ಅದಕ್ ರಾಫಾ, ಇವನಿಗೆ ಜನರೇಟರ್ ಎಲ್ಲಿದೆ ಅಂತ ಗೊತ್ತಂತೆ, ನೀನ್ ಏನೋ ಯೋಚನೆ ಮಾಡ್ಬೇಡ, ಇವನ್ ಮೇಲೆ ಕಣ್ಣಿಟ್ಟಿರ್ತೀನಿ ಅಂತ ಹೇಳ್ತಾನೆ. ನಂತರ ಸೆಬಾಸ್ಟಿಯನ್ ಎಲ್ರ ಜೊತೆ ಅಂಡರ್ ಗ್ರೌಂಡ್ ಗೆ ಹೋಗ್ತಿರ್ಬೇಕಾದ್ರೆ ಇಸಬೆಲ್ ಹೇಳ್ತಾಳೆ, ಇದೊಂದು ಎಕ್ಸ್ಟ್ರೀಮ್ಲಿ ಫೋರ್ಟಿಫೈಡ್ ಆಗಿರೋ ಆಂಟಿ ಬಾಂಬ್ ಶೆಲ್ಟರ್, ಬಾಂಬ್ ಹಾಕಿದ್ರು ಏನೂ ಕೂಡ ಆಗಲ್ಲ, ಆದ್ರಿಂದ ರಾಕ್ಷಸರು ಇಲ್ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ಬೇಸಲ್ಲಿ ರೋಬರ್ಟೋ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಜೊತೆಗೆ ಬರೀ ಜರ್ಮನ್ ಭಾಷೆ ಮಾತಾಡೋ ಸೋಫಿಯಾ ಅನ್ನೋ ಒಬ್ಳು ಸಣ್ಣ ಹುಡುಗಿ ಇರ್ತಾಳೆ. ಇವಳನ್ನ ನೋಡಿದ ತಕ್ಷಣ ಸೆಬಾಸ್ಟಿಯನ್ಗೆ ತನ್ನ ಮಗಳು ಆನಾ ನೆನಪಾಗುತ್ತೆ. ಕ್ಲೇರ್ ಸೋಫಿಯಾಗೆ ಚಾಕ್ಲೇಟ್ ಕೊಡ್ತಾಳೆ. ಸೋಫಿಯಾ ತುಂಬಾ ಖುಷಿ ಪಟ್ಟು ಜರ್ಮನ್ ಭಾಷೆಯಲ್ಲಿ ಏನೋ ಹೇಳ್ತಾಳೆ. ಆದ್ರೆ ಕ್ಲೇರ್ಗೆ ಮತ್ತೆ ಇಲ್ಲಿರೋರ್ ಯಾರಿಗೂ ಜರ್ಮನ್ ಭಾಷೆ ಬರೋದಿಲ್ಲ, ಅದರಿಂದ ಸೋಫಿಯಾ ಹೇಳೋದು ಯಾರಿಗೂ ಅರ್ಥ ಆಗಲ್ಲ. ಸೆಬಾಸ್ಟಿಯನ್ ಸೋಫಿಯಾ ಜೊತೆ ಮಾತಾಡ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ರಾಫಾ ಮತ್ತೆ ಒಕ್ಟಾವಿಯೋ ಸೆಬಾಸ್ಟಿಯನ್ನ ಇಂಟರೋಗೇಟ್ ಮಾಡೋಕೆ ಕರ್ಕೊಂಡು ಹೋಗ್ತಾರೆ. ಸೆಬಾಸ್ಟಿಯನ್ ಸುಳ್ಳು ಹೇಳ್ತಾನೆ, ನಾನು ಒಂದು ಸರ್ವೈವರ್ ಗ್ರೂಪ್ ಜೊತೆ ಇದ್ದೆ, ಆದ್ರೆ ಗ್ರೂಪ್ ಅಲ್ಲಿ ಎಲ್ರೂ ರಾಕ್ಷಸರನ್ನ ನೋಡಿ ಸತ್ತೋದ್ರು, ನಾನ್ ಮಾತ್ರ ಹೇಗೋ ಬಚಾವಾದೆ ಅಂತ ಹೇಳ್ತಾನೆ. ರಾಫಾ, ಸರಿ ಆಯ್ತು ನಿನ್ ಮಾತ್ನ ನಂಬ್ತೀನಿ, ಈಗ ಜನರೇಟರ್ ಎಲ್ಲಿದೆ ಅಂತ ಹೇಳು ಅಂತ ಮ್ಯಾಪ್ ತೋರಿಸ್ತಾನೆ. ಇದೇ ಟೈಮ್ಗೆ ಸೆಬಾಸ್ಟಿಯನ್ಗೆ ಆನಾ ಭ್ರಮೆ ಕಾಣಿಸುತ್ತೆ. ಆನಾ ಹೇಳ್ತಾಳೆ, ಜನರೇಟರ್ ಎಲ್ಲಿದೆ ಅಂತ ಹೇಳಿ ಮ್ಯಾಕ್ಸಿಮಮ್ ಒಬ್ರುನಾ ಇಲ್ಲ ಇಬ್ರುನಾ ಮಾತ್ರ ನಿನ್ ಜೊತೆ ಕರ್ಕೊಂಡು ಹೋಗಿ ಸಾಯಿಸಬಹುದು, ಆದ್ರೆ ವಾಪಸ್ ನೀವ್ ಒಬ್ರೇ ಬಂದ್ರೆ ಎಲ್ರಿಗೂ ನಿಮ್ ಮೇಲೆ ಡೌಟ್ ಬರುತ್ತೆ, ಅದಕ್ಕೆ ಆ ಚಿಕ್ಕ ಹುಡುಗಿ ಸೋಫಿಯಾನ ಯೂಸ್ ಮಾಡಿ ಅಂತ ಹೇಳ್ತಾಳೆ. ಸೆಬಾಸ್ಟಿಯನ್, ಜನರೇಟರ್ ಎಲ್ಲಿದೆ ಅಂತ ನನ್ ಗೊತ್ತಿಲ್ಲ, ನಾನ್ ನಿಮ್ಗೆ ಸುಳ್ಳು ಹೇಳ್ದೆ ಅಂತ ಒಪ್ಕೋತಾನೆ. ಇದನ್ನ ಕೇಳಿ ರಾಫಾಗೆ ಸಿಕ್ಕಾಪಟ್ಟೆ ಕೋಪ ಬಂದು ನಿನ್ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಈ ಕಿರುಚಾಟ ಕೇಳಿ ಎಲ್ರು ಓಡ್ ಬರ್ತಾರೆ. ಸೆಬಾಸ್ಟಿಯನ್, ನಾನ್ ಸುಳ್ಳು ಹೇಳ್ದೆ ಇದ್ರೆ ನೀವು ನನ್ನ ಅಲ್ಲೇ ಸಾಯೋಕೆ ಬಿಡ್ತಿದ್ರಿ ಅಂತ ಹೇಳ್ತಿರ್ತಾನೆ. ಆದ್ರೆ ರಾಫಾ ಇದನ್ನೆಲ್ಲ ಕೇಳೋಕೆ ರೆಡಿ ಇರಲ್ಲ. ನಿನ್ನ ಕಣ್ಣಿಗೆ ಬಟ್ಟೆ ಇಲ್ದೆ ಆಚೆ ಬಿಸಾಕ್ತೀನಿ ಅಂತ ಹೇಳ್ತಾನೆ. ಆಗ ಸೋಫಿಯಾ ರಾಫಾನ ತಡೆಯೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಸೋಫಿಯಾ ಮಾತಾಡೋದು ರಾಫಾಗೆ ಅರ್ಥ ಆಗಲ್ಲ. ಸೆಬಾಸ್ಟಿಯನ್, ನನ್ನ ಆಚೆ ಹಾಕ್ಬಾರ್ದು ಅಂತ ಸೋಫಿಯಾ ಹೇಳ್ತಿದ್ದಾಳೆ. ಅಂತ ಹೇಳ್ತಿದಂಗೆ ಕ್ಲೇರ್ ಕೇಳ್ತಾಳೆ, ಸೆಬಾಸ್ಟಿಯನ್ ನಿನ್ಗೆ ಜರ್ಮನ್ ಭಾಷೆ ಬರುತ್ತಾ ಅಂತ. ಸೆಬಾಸ್ಟಿಯನ್, ಹೌದು ಬರುತ್ತೆ ಅಂತ ಹೇಳ್ತಾನೆ. ಕ್ಲೇರ್ ಸೆಬಾಸ್ಟಿಯನ್ಗೆ ಹೇಳ್ತಾಳೆ, ಸೋಫಿಯಾಗೆ ಕೇಳು ಅವಳ ಫ್ಯಾಮಿಲಿ ಜೊತೆ ಏನಾಯ್ತು ಅಂತ. ಸೆಬಾಸ್ಟಿಯನ್ ಜರ್ಮನ್ ನಲ್ಲಿ ಕೇಳ್ತಾನೆ, ಸೋಫಿಯಾ ನಿನ್ ಫ್ಯಾಮಿಲಿ ಜೊತೆ ಏನಾಯ್ತು ಅಂತ. ಸೋಫಿಯಾ ಹೇಳ್ತಾಳೆ, ನಾನ್ ಮತ್ತೆ ನನ್ನಮ್ಮ ಒಂದು ದೊಡ್ಡ ಹಡಗುಕ್ ಹೋಗ್ತಿದ್ವಿ. ಫಸ್ಟ್ ಟೈಮ್ ನಾನು ಒಂದು ದೊಡ್ಡ ಹಡಗೊಳಗಡೆ ಹೋಗ್ತಿದ್ದೆ, ಆದ್ರಿಂದ ನನಗ್ ತುಂಬಾನೇ ಖುಷಿ ಆಗ್ತಿತ್ತು. ಆದ್ರೆ ಸಡನ್ ಆಗಿ ಹಡಗ್ ಹತ್ತೋ ಮುಂಚೆನೆ ಜನ ಎಲ್ಲಾ ಕಿರ್ಚ್ತಾ ಒಬ್ರುನ ಇನ್ನೊಬ್ರು ತಳ್ಳಿ ಸಮುದ್ರಕ್ಕೆ ಹಾರಿ ಸತ್ತೋದ್ರು. ಇದನ್ನ ನೋಡಿದ ತಕ್ಷಣ ನನ್ನಮ್ಮ ನನ್ನ ತಲೆನ ಕವರ್ ಮಾಡಿ ಒಂದ್ ವ್ಯಾನ್ ಒಳಗಡೆ ಕರ್ಕೊಂಡು ಹೋದ್ರು. ವ್ಯಾನ್ ರೇಡಿಯೋ ಅಲ್ಲಿ ಒಂದು ವಾರ್ನಿಂಗ್ ನ ಕೊಟ್ರು, ಒಂದು ಬೆಟ್ಟ ಅಲ್ಲಿ ಸೇಫ್ ಜಾಗ ಇದೆ, ಎಲ್ರೂ ಅಲ್ಲಿಗ್ ಬನ್ನಿ ಅಂತ ಹೇಳಿದ್ರು. ಅದ್ರಿಂದ ಅಮ್ಮ ನನ್ ಕಣ್ಣಿಗೆ ಬಟ್ಟೆ ಕಟ್ಟಿ ವ್ಯಾನ್ ಇಂದ ಆಚೆ ಬಂದು ಬೆಟ್ಟ ಕಡೆ ಹೋದು. ಆದ್ರೆ ಹೋಗ್ತಿರ್ಬೇಕಾದ್ರೆ ಮಿಸ್ ಆಗಿ ಅಮ್ಮನ್ ಕೈ ಬಿಟ್ಬಿಟ್ಟೆ. ಅಮ್ಮ ನನ್ನಿಂದ ದೂರ ಆದ್ರೂ ಮತ್ತೆ ಅಮ್ಮನ ಅವತ್ತೆ ಕೊನೆ ಬಾರಿ ನೋಡಿದ್ದು ಅಂತ ಹೇಳ್ತಾಳೆ. ಯಾವ ತರ ಬೆಟ್ಟ ನಿನ್ಗೆ ನೆನ್ಪಿದ್ಯಾ ಅಂತ ಕ್ಲೇರ್ ಕೇಳ್ತಾಳೆ. ಸೋಫಿಯಾ ಎದ್ದು ಗೋಡೆ ಹತ್ರ ಹೋಗಿ ಒಂದು ಬೆಟ್ಟ ಮತ್ತೆ ಕೋಟೆನ ಡ್ರಾ ಮಾಡಿ, ಇಲ್ಲಿಗೆ ಹೋಗ್ಬೇಕು ಅಂದ್ರೆ ನಾವು ಕೇಬಲ್ ಕಾರ್ ನಲ್ಲಿ ಹೋಗ್ಬೇಕು ಅಂತ ಹೇಳ್ತಿದಂಗೆ ಇಸಬೆಲ್, ಈ ಜಾಗ ನನಗ್ ಗೊತ್ತು, ಇದು ಮಂಡ್ವಿಗ್ ಬೆಟ್ಟ, ಇದು ಬಾರ್ಸೆಲೋನಾದ ಅತಿ ದೊಡ್ಡ ಬೆಟ್ಟ, ಅದು ಸೇಫ್ ಜಾಗ ಆಗಿದ್ರೆ ನಾವೆಲ್ಲ ಅಲ್ಲಿಗೆ ಹೋಗ್ಲೇಬೇಕು ಅಂತ ಹೇಳ್ತಾಳೆ. ಆದ್ರೆ ರೋಬರ್ಟೋ ಇಲ್ಲ, ಬೇಡ ಹೋಗೋದು, ಯಾಕಂದ್ರೆ ಒಂದು ಆಂಟಿ ಬಾಂಬ್ ಶೆಲ್ಟರ್ ಗಿಂತ ಯಾವ ಕೋಟೆ ಕೂಡ ಜಾಸ್ತಿ ಸೇಫ್ ಆಗಿರೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ.
ಆದ್ರೆ ರಾಫಾ ಇಲ್ಲ, ನಾವ್ ಅಲ್ಲಿ ಹೋಗ್ಲೇಬೇಕು, ಯಾಕಂದ್ರೆ ಆ ಕೋಟೆ ಐಸೋಲೇಟೆಡ್ ಆಗಿದೆ, ಮತ್ತೆ ದೊಡ್ಡ ಗೋಡೆಗಳಿದಾವೆ, ಮತ್ತೆ ಆ ಕೇಬಲ್ ಕಾರ್ ಇರೋದ್ರಿಂದ ರಾಕ್ಷಸರು ಕೋಟೆ ಒಳಗಡೆ ಹೋಗೋಕೆ ಆಗಲ್ಲ, ಆದ್ರೆ ಮನುಷ್ಯರು ಒಳಗಡೆ ಹೋಗ್ಬೋದು ಅಂತ ಹೇಳ್ತಾನೆ. ಸೆಬಾಸ್ಟಿಯನ್ ಈ ಸಿಚುವೇಶನ್ ನ ಯೂಸ್ ಮಾಡ್ಕೋತಾನೆ. ಸೆಬಾಸ್ಟಿಯನ್ ಹೇಳ್ತಾನೆ, ಆದಷ್ಟು ಬೇಗ ಸುತ್ತಮುತ್ತ ಇರೋ ಫುಡ್ ಎಲ್ಲಾ ಖಾಲಿ ಆಗುತ್ತೆ, ಮತ್ತೆ ಈ ಟನಲ್ ಒಳಗೆ ಏನು ಕೂಡ ಬೆಳೆಯೋಕ್ಕಾಗಲ್ಲ, ನಾವು ಕೊನೆಗೆ ಹೊಟ್ಟೆ ಹಸಿವಿನಿಂದ ಸಾಯ್ತೀವಿ, ಅದ್ರ ಬದಲು ನಾವು ಬೆಟ್ಟದ ಮೇಲಿರೋ ಆ ಕೋಟೆಗೆ ಹೋಗೋಣ ಅಂತ ಹೇಳ್ತಾನೆ. ಕೊನೆಗೆ ಎಲ್ರು ಕೋಟೆಗೆ ಹೋಗೋದೇ ಬೆಸ್ಟ್ ಅಂತ ಡಿಸೈಡ್ ಮಾಡ್ತಾರೆ. ನಂತರ ಸೆಬಾಸ್ಟಿಯಾನ್ ನಿದ್ದೆ ಮಾಡ್ತಿರ್ಬೇಕಾದ್ರೆ ಹಳೇದೆಲ್ಲ ಕನ್ಸಲ್ಲಿ ಬರ್ತಾ ಇರುತ್ತೆ. ಅಷ್ಟ್ರಲ್ಲಿ ರಾಫಾ ಬಂದು ಸೆಬಾಸ್ಟಿಯನ್ನ ಎಬ್ಬಿಸ್ತಾನೆ. ಟೈಮ್ ಆಯ್ತು, ಹೋಗ್ಬೇಕು ಅಂತ ಹೇಳ್ತಾನೆ. ನಂತರ ಎಲ್ರೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಪೂರ್ತಿಯಾಗಿ ರೆಡಿಯಾಗಿ ಬಂಕರ್ ಇಂದ ಆಚೆ ಬರ್ತಾರೆ. ಮತ್ತೆ ಡಾಗ್ಸ್ ಸಹಾಯದಿಂದ ಮೊದ್ಲು ಪೋಸ್ಟ್ ಆಫೀಸ್ಗೆ ಹೋಗ್ತಾರೆ. ಆಕ್ಟಾವಿಯೋ ಒಂದು ಲೆಟರ್ದು ಅಡ್ರೆಸ್ ನ ನೋಡಿ ಇವರು ಯಾವ ಏರಿಯಾದಲ್ಲಿ ಇದ್ದಾರೆ ಅಂತ ತಿಳ್ಕೊತಾನೆ, ಮತ್ತೆ ಯಾವ ಕಡೆಯಿಂದ ಬೆಟ್ಟದ ಕಡೆ ಹೋಗ್ಬೇಕು ಅಂತ ನೋಡ್ಕೋತಾನೆ. ರಾತ್ರಿ ಆಗ್ತಿದ್ದಂಗೆ ಎಲ್ರೂ ಒಂದು ದೊಡ್ಡ ಮನೆ ಒಳಗಡೆ ಸ್ಟೇ ಆಗ್ತಾರೆ. ಸೆಬಾಸ್ಟಿಯಾನ್ ಮತ್ತೆ ಕ್ಲೇರ್ ಇಬ್ರು ತುಂಬಾ ಮಾತಾಡೋದ್ರಿಂದ ಫ್ರೆಂಡ್ಸ್ ಆಗ್ತಾರೆ. ಮತ್ತೆ ಸೋಫಿಯಾನ ನೋಡ್ದಾಗೆಲ್ಲ ಸೆಬಾಸ್ಟಿಯಾನ್ಗೆ ಆನಾ ನೆನ್ಪಾಗ್ತಿರ್ತಾಳೆ. ನಂತರ ಎಲ್ಲರೂ ನಿದ್ದೆ ಮಾಡ್ತಿದ್ದಂಗೆ ಸೆಬಾಸ್ಟಿಯನ್ ಸೈಲೆಂಟ್ ಆಗಿ ರಾಫಾ ಮತ್ತೆ ಡಾಗ್ಸ್ ಮಲ್ಗಿರೋ ಜಾಗ ಹತ್ರ ಹೋಗಿ ಡಾಗ್ಸ್ ಕಾಲರ್ ನ ಸ್ವಲ್ಪ ಕಟ್ ಮಾಡ್ತಾನೆ. ನೆಕ್ಸ್ಟ್ ಡೇ ಪ್ರಯಾಣ ಮುಂದುವರಿಸ್ತಾರೆ. ಎಲ್ರೂ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ರಾಕ್ಷಸರು ಇವ್ರ ಮೇಲೆ ಅಟ್ಯಾಕ್ ಮಾಡಿ ಮನುಷ್ಯರು ತರ ಎಲ್ರೂನು ಕರಿಯೋಕೆ ಸ್ಟಾರ್ಟ್ ಮಾಡ್ತವೆ. ಸೋಫಿಯಾ, ನಾನು ನಿನ್ನ ಅಮ್ಮ. ಕ್ಲೇರ್, ನಾನ್ ಬಂದಿದ್ದೀನಿ, ಕಣ್ಬಿಟ್ಟು ನನ್ನ ನೋಡು. ರುಬೆರ್ಟೋ, ನಾನ್ ನಿಮ್ ಹೆಂಡತಿ ಬಂದಿದ್ದೀನಿ. ಇಸಬೆಲ್, ನಾನ್ ನಿನ್ ಗಂಡ, ಕಣ್ಣ ಓಪನ್ ಮಾಡು. ಒಕ್ಟಾವಿಯೋ, ನಾನ್ ಬಂದಿದ್ದೀನಿ, ನೋಡು, ಕಣ್ಣು ಓಪನ್ ಮಾಡು. ಇದೇ ಟೈಮಲ್ಲಿ ಡಾಗ್ಸ್ಗೆ ಭಯ ಆಗಿ ಸಿಕ್ಕಾಪಟ್ಟೆ ಮೂವ್ ಆಗೋಕೆ ಸ್ಟಾರ್ಟ್ ಮಾಡ್ತಾವೆ. ಇದ್ರಿಂದ ಕೋಲರ್ ಕಟ್ ಆಗುತ್ತೆ ಮತ್ತೆ ಡಾಗ್ಸ್ ಓಡೋಗ್ಬಿಡ್ತಾವೆ. ರಾಫಾ ಡಾಗ್ಸ್ ನ ಹುಡ್ಕೊಂಡು ಹಿಂದೆ ಹೋಗ್ತಾನೆ. ಈ ಕಡೆ ಕ್ಲೇರ್ಗೆ ಯಾವುದೋ ಒಬ್ಬ ಹುಡುಗನ್ ವಾಯ್ಸ್ ಕೇಳಿಸ್ತಿರುತ್ತೆ. ಕ್ಲೇರ್ಗೆ ತಡ್ಕೊಳಕ್ಕೆ ಆಗಲ್ಲ, ಅಳ್ತಾ ನೆಲದ ಮೇಲೆ ಕೂತ್ಕೊಳ್ತಾಳೆ. ಇದ್ರಿಂದ ಸೋಫಿಯಾ ಒಬ್ಳೆ ಆಗ್ತಾಳೆ. ಸೋಫಿಯಾಗೆ ತನ್ನ ಅಮ್ಮನ ವಾಯ್ಸ್ ಕೇಳಿಸುತ್ತೆ, ಕಣ್ಮೇಲೆ ಇರೋ ಬಟ್ಟೆನ ತೆಗಿ ಅಂತ. ಸೋಫಿಯಾ ಬಟ್ಟೆನ ತೆಗಿಯೋಕೆ ಹೋಗ್ತಾಳೆ. ಅಷ್ಟ್ರಲ್ಲಿ ಒಕ್ಟಾವಿಯೋ ಬಂದು ಕಾಪಾಡ್ತಾನೆ. ಮತ್ತೆ ಕ್ಲೇರ್ ಹತ್ರ ಹೋಗಿ ಕ್ಲೇರ್ ನ ಕರ್ಕೊಂಡು ಸೇಫ್ ಜಾಗ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೆಬಾಸ್ಟಿಯನ್ ಇದೆಲ್ಲನೂ ನೋಡ್ತಾ ಎಂಜಾಯ್ ಮಾಡ್ತಿರ್ತಾನೆ. ಈ ಕಡೆ ರಾಫಾಗೆ ತನ್ನ ಡಾಗ್ಸ್ ಅಳ್ತಿರೋ ಸೌಂಡ್ ಕೇಳಿಸುತ್ತೆ. ರಾಫಾ ಹಿಂದೆ ಮುಂದೆ ಯೋಚನೆ ಮಾಡದೆ ಡಾಗ್ಸ್ಗೆ ಸಹಾಯ ಮಾಡಕ್ಕೆ ತನ್ನ ಕಣ್ಬಟ್ಟೆನ ತೆಗೀತಾನೆ. ಆದ್ರೆ ಮುಂದೆಗಡೆ ರಾಕ್ಷಸ ಇರುತ್ತೆ. ರಾಫಾ ಕಾರ್ ಗ್ಲಾಸ್ಗೆ ಹೊಡ್ಕೊಂಡು ಸತ್ತೋಗ್ತಾನೆ. ಗ್ಲಾಸ್ ಹೊಡೆದೋಗೋ ಸೌಂಡ್ ಕೇಳಿ ಡಾಗ್ಸ್ ರಾಫಾ ಬೋಡಿ ಹತ್ರ ಬರುತ್ತೆ ಮತ್ತೆ ತಮ್ಮ ತಲೆನ ಶೇಕ್ ಮಾಡಿ ಕಣ್ಬಟ್ಟೆನ ತೆಗ್ದಾಕುತ್ತೆ. ರಾಕ್ಷಸರನ್ನ ನೋಡಿ ತುಂಬಾ ಅಗ್ರೆಸಿವ್ ಆಗ್ತಾವೆ. ಇದೇ ಟೈಮಲ್ಲಿ ರೊಬರ್ಟೋ ರಾಫಾನ ಹುಡುಕ್ತಾ ಬರ್ತಾನೆ. ಸಡನ್ ಆಗಿ ಡಾಗ್ ರೊಬರ್ಟೋ ಕೈಗೆ ಕಚ್ಚಿಬಿಡುತ್ತೆ. ಈ ಕಡೆ ಆಕ್ಟಾವಿಯೋಗೆ ಒಂದು ಓಪನ್ ಬಿಲ್ಡಿಂಗ್ ಸಿಗುತ್ತೆ. ಆಕ್ಟಾವಿಯೋ ಎಲ್ರಿಗೂ ಈ ಜಾಗ ಗೊತ್ತಾಗ್ಲಿ ಅಂತ ವಿಸಲ್ ಉತ್ತಾನೆ. ಈ ಸೌಂಡ್ ಕೇಳಿ ಎಲ್ರೂ ಬಿಲ್ಡಿಂಗ್ ಹತ್ರ ಓಡ್ ಬರ್ತಾರೆ. ಮತ್ತೆ ಬಿಲ್ಡಿಂಗ್ ಒಳಗ್ ಬಂದ್ಮೇಲೆ ಎಲ್ರೂ ತಮ್ಮ ಕಣ್ಬಟ್ಟೆನ ತೆಗಿತಾರೆ. ರಫಾ ಸತ್ತೋಗಿದ್ದಾನೆ ಅಂತ ಎಲ್ರಿಗೂ ಅರ್ಥ ಆಗತ್ತೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಇಸಾಬೆಲ್ ರೊಬೆರ್ಟೋ ಕೈ ಮೇಲ್ಗಡೆ ಆಗಿರೋ ಗಾಯಕ್ಕೆ ಬ್ಯಾಂಡೇಜ್ ಕಟ್ತಾಳೆ. ಈ ಕಡೆ ಕ್ಲೇರ್ ಅಳ್ತಿರ್ತಾಳೆ. ಕ್ಲೇರ್, ಯಾಕೆ ಅಳ್ತಿದ್ಯಾ ಅಂತ ಸೆಬಾಸ್ಟಿಯನ್ ಕೇಳ್ತಾನೆ. ನಾನು ಸೋಫಿಯಾ ಕೈನ ಯಾವತ್ತೂ ಬಿಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ, ಆದ್ರೆ ರಾಕ್ಷಸರು ಹತ್ರ ಬರ್ತಿದ್ದಂಗೆ ಎದುರ್ಕೊಂಡು ಸೋಫಿಯಾ ಕೈನ ಬಿಟ್ಬಿಟ್ಟೆ ಅಂತ ಫೀಲ್ ಮಾಡ್ಕೊಳ್ತಾ ಅಳ್ತಾ ಹೇಳ್ತಾಳೆ. ತುಂಬಾ ವರ್ಷಗಳ ಹಿಂದೆ ಡಿಪ್ರೆಷನ್ ಇಂದ ಸತ್ತೋದ ನನ್ನ ಅಣ್ಣನ್ ವಾಯ್ಸ್ ಕೇಳಿಸ್ತು ಅಂತ ಹೇಳ್ತಾ ನಿನಗ್ ಯಾರ್ ವಾಯ್ಸ್ ಕೇಳಿಸ್ತು ಅಂತ ಸೆಬಾಸ್ಟಿಯನ್ನ ಕೇಳ್ತಾಳೆ. ಸೆಬಾಸ್ಟಿಯನ್ ಅಳ್ತಾ ನನಗ್ ಯಾರ್ ವಾಯ್ಸ್ ಕೂಡ ಕೇಳಿಸ್ಲಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಮತ್ತೆ ಈ ಮಾತನ್ನ ಡೈವರ್ಟ್ ಮಾಡಕ್ಕೆ ಸೋಫಿಯಾ ಎಲ್ಲಿ ಅಂತ ಕೇಳ್ತಾ ಸೋಫಿಯಾನ ಹುಡುಕ್ತಾನೆ. ಸೋಫಿಯಾ ಒಂದು ಮೂಲೆಯಲ್ಲಿ ಅಮ್ಮ ಸತ್ತೋಗಿದ್ದಾಳೆ ಅಂತ ಹೇಳ್ತಾ ಅಳ್ತಾ ಕೂತಿರೋದ್ನ ಸೆಬಾಸ್ಟಿಯನ್ ನೋಡ್ತಾನೆ. ಸೆಬಾಸ್ಟಿಯನ್ ಸೋಫಿಯಾ ಹತ್ರ ಹೋಗಿ ಎಲ್ಲಾ ಸರಿ ಹೋಗುತ್ತೆ ಅಂತ ಧೈರ್ಯ ಹೇಳಿ ತನ್ನ ಮಗಳು ಆನಾಳ ಹಳೆ ನೆಕ್ಲೆಸ್ ನ ಸೋಫಿಯಾಗೆ ಕೊಡ್ತಾ, ಈ ಲಾಕೆಟ್ ಒಂದು ಏಂಜಲ್, ಇದು ನಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ತಾನೆ. ಇಲ್ಲಿಂದ ಕತೆ 7 ತಿಂಗಳು ಹಿಂದೆ ಹೋಗುತ್ತೆ. ಆನಾ ವಿಂಡೋ ಹತ್ರ ಕೂತ್ಕೊಂಡು ಭಯದಿಂದ ಅಳ್ತಿರ್ತಾಳೆ. ಯಾಕಂದ್ರೆ ಆಚೆ ಕಡೆ ಕೈ ಮೇಲೆ ಕಣ್ಣಿನ ಗುರುತು ಸುಟ್ಕೊಂಡಿರೋ ರಾಕ್ಷಸರ ಗುಲಾಮರ ಗ್ರೂಪ್ನವರು ಒಬ್ಬ ವ್ಯಕ್ತಿನ ಎಳ್ಕೊಂಡು ಹೋಗಿ ಅವನ ಹಣೆಯ ಮೇಲೆ ಕಣ್ಣಿನ ಚಿತ್ರ ಬಿಡಿಸಿ ರಾಕ್ಷಸರನ್ನ ನೋಡು ಅಂತ ಫೋರ್ಸ್ ಮಾಡ್ತಿರ್ತಾರೆ. ಮತ್ತೆ ಈ ರಾಕ್ಷಸರ ಗುಲಾಮರ ಲೀಡರ್ ಬೇರೆ ಯಾರು ಅಲ್ಲ, ಚರ್ಚ್ನ ಫಾದರ್ ಎಸ್ತೆಬಾನ್. ಈ ಭಯಾನಕ ಶಬ್ದನ ಕೇಳಿ ಆನಾ ಭಯ ಪಡಬಾರ್ದು ಅಂತ ಸೆಬಾಸ್ಟಿಯನ್ ಓಡ್ ಬಂದು ಕಿವಿಗೆ ಇಯರ್ಫೋನ್ಸ್ ಹಾಕ್ತಾನೆ. ರಾತ್ರಿ ಆನಾನ ಮಲಗಿಸುವಾಗ ಇನ್ನು 3 ದಿನದಲ್ಲಿ ನಿನ್ಗೆ 11 ವರ್ಷ ಆಗತ್ತೆ ಅಂತ ಸೆಬಾಸ್ಟಿಯನ್ ಹೇಳ್ತಾ ಅಡ್ವಾನ್ಸ್ ಆಗಿ ಬರ್ತ್ಡೇ ವಿಶಸ್ ಮಾಡ್ತಾನೆ. ಕತೆ ವಾಪಸ್ ಪ್ರೆಸೆಂಟಿಗೆ ಬರುತ್ತೆ. ಆನಾಳ ಭ್ರಮೆ ಸೆಬಾಸ್ಟಿಯನ್ ಜೊತೆ ನೆಕ್ಲೆಸ್ ನ ಸೋಫಿಯಾಗೆ ಯಾಕೆ ಕೊಟ್ಟೆ ಅಂತ ಜಗಳ ಮಾಡ್ತಿರ್ತಾಳೆ. ಇದೇ ಟೈಮ್ಗೆ ಕ್ಲೇರ್ ಸೆಬಾಸ್ಟಿಯನ್ ಹತ್ರ ಬರ್ತಾಳೆ. ಸೋಫಿಯಾಗೆ ಕೊಟ್ಟಿರೋ ಲಾಕೆಟ್ ಮೇಲೆ ಆನಾ ಅಂತ ಇರೋದನ್ನ ನೋಡ್ದೆ ಯಾರಿ ಆನಾ ಅಂತ ಕೇಳ್ತಾ, ರಾಕ್ಷಸರು ಹತ್ರ ಬಂದಾಗ ನಿನ್ಗೆ ಇದೇ ಪರ್ಸನ್ ವಾಯ್ಸ್ ಕೇಳಿಸಿದ್ದಲ್ವಾ, ಆದ್ರೆ ಅದು ನಿಜ ಅಲ್ಲ, ಆ
ರಾಕ್ಷಸರು ನಮ್ ಫೇವ್ರೆಟ್ ಪರ್ಸನ್ ರೀತಿ ಕರೆದು ನಮ್ ಬ್ರೈನ್ ನ ಮೆನಿಪ್ಯುಲೇಟ್ ಮಾಡಿ ನಮ್ಮನ್ನ ಕೈಬೊಂಬೆ ತರ ಯೂಸ್ ಮಾಡ್ಕೋತಾವೆ ಅಂತ ನನ್ಗನ್ಸುತ್ತೆ ಅಂತ ಕ್ಲೇರ್ ಹೇಳ್ತಾಳೆ. ಅನಾ ಅಳ್ತಾ ಅವಳು ಸುಳ್ಳು ಹೇಳ್ತಿದ್ದಾಳೆ, ಕ್ಲೇರ್ ಮತ್ತ ನಂಬೇಡಿಯಪ್ಪ ಅಂತ ಹೇಳ್ತಾಳೆ. ಸೆಬಾಸ್ಟಿಯನ್ಗೆ ಕೋಪ ಬಂದು ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿರಲ್ಲ. ಅಷ್ಟರಲ್ಲಿ ರೊಬರ್ಟೋ ಕಿರಿಚೋ ಸೌಂಡ್ ಕೇಳಿಸುತ್ತೆ. ಎಲ್ರೂ ಓಡ್ ಹೋಗಿ ನೋಡ್ತಾರೆ. ಕೈಗೆ ಡಾಗ್ ಕಚ್ಚಿದ್ದ ಗಾಯ ಇನ್ಫೆಕ್ಷನ್ ಆಗೋಗಿರತ್ತೆ. ರೊಬರ್ಟೋನ ಬದುಕಿಸೋಕೆ ಒಕ್ಟಾವಿಯೋ ಮತ್ತೆ ಕ್ಲೇರ್ ಬಿಲ್ಡಿಂಗ್ ಅಲ್ಲಿರೋ ರೂಮ್ಸ್ ನ ಚೆಕ್ ಮಾಡಕ್ಕೆ ಡಿಸೈಡ್ ಮಾಡ್ತಾರೆ. ಇದನ್ನ ನೋಡಿ ಸೆಬಾಸ್ಟಿಯನ್ ಕೂಡ ಹಿಂದೆ ಹೋಗ್ತಾನೆ. ಇವರು ಒಂದು ಮನೆ ಒಳಗಡೆ ಹೋಗೋಕೆ ನೋಡ್ತಾರೆ. ಒಳಗಡೆಯಿಂದ ಬೆಳಕು ಬರ್ತಿರುತ್ತೆ. ಆದ್ರಿಂದ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಳಗಡೆ ಹೋಗ್ತಾರೆ. ಮೆಡಿಸಿನ್ಸ್ ಏನಾದ್ರೂ ಸಿಗುತ್ತಾ ಅಂತ ಹುಡುಕೋಕೆ ಶುರು ಮಾಡ್ತಾರೆ. ಕ್ಲೇರ್ಗೆ ಒಂದು ಬಾತ್ರೂಮ್ ಸಿಗುತ್ತೆ. ನಾನು ಈ ಜಾಗನ ಚೆಕ್ ಮಾಡ್ತೀನಿ, ನೀವು ಮುಂದೆ ಹೋಗಿ ಅಂತ ಹೇಳ್ತಾಳೆ. ಒಕ್ಟಾವಿಯೋ ಮತ್ತೆ ಸೆಬಾಸ್ಟಿಯನ್ ಮುಂದೆ ಹೋಗ್ತಾರೆ. ಒಕ್ಟಾವಿಯೋ ಎಲ್ಲಾ ವಿಂಡೋಸ್ ನ ಹುಡುಕಿ ಕ್ಲೋಸ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾನೆ. ಸೆಬಾಸ್ಟಿಯನ್ ಡೈನಿಂಗ್ ರೂಮ್ಗೆ ಹೋಗ್ತಾನೆ. ಮತ್ತೆ ಒಂದು ವಿಂಡೋ ಓಪನ್ ಇರೋದನ್ನ ನೋಡ್ತಾನೆ. ಒಕ್ಟಾವಿಯೋ ಸೆಬಾಸ್ಟಿಯನ್ನ ಅಲ್ಲಿ ಎಲ್ಲಾ ಸರಿ ಇದೆಯಾ ಅಂತ ಕೇಳ್ತಾನೆ. ಆನಾ ಬಂದು ಎಲ್ಲಾ ಸರಿ ಇದೆ ಅಂತ ಹೇಳಿ ಅಂತ ಹೇಳ್ತಾಳೆ. ಸೆಬಾಸ್ಟಿಯನ್ ಇಲ್ಲಿ ಎಲ್ಲಾ ಕೂಡ ಸರಿ ಇದೆ ಅಂತ ಹೇಳ್ತಿದ್ದಂಗೆ ಒಕ್ಟಾವಿಯೋ ಒಳಗಡೆ ಬಂದು ಕಣ್ಬಟ್ಟೆನ ತೆಗಿತಾನೆ. ರಾಕ್ಷಸರ್ನ ನೋಡಿ ಚಾಕುನ ಎತ್ಕೊಂಡು ಚುಚ್ಕೊಂಡು ಸತ್ತೋಗ್ತಾನೆ. ಆದ್ರೆ ಈ ಸಲ ಸೆಬಾಸ್ಟಿಯನ್ಗೆ ಒಕ್ಟಾವಿಯೋ ದೇಹದಿಂದ ಆತ್ಮ ಆಚೆ ಬರೋದ್ ಕಾಣಿಸಲ್ಲ. ಇದನ್ ನೋಡಿ ಸೆಬಾಸ್ಟಿಯನ್ ಫುಲ್ ಶಾಕ್ ಆಗ್ತಾನೆ. ಈ ಸೌಂಡ್ನ ಕೇಳಿ ಕ್ಲೇರ್ ಓಡ್ ಬರ್ತಾಳೆ. ಆನಾ ಅಪ್ಪ ಅವಳ ಕಣ್ಬಟ್ಟೆನ ತೆಗಿರಿ ಅಂತ ಜೋರಾಗಿ ಕಿರ್ಚೋಕೆ ಶುರು ಮಾಡ್ತಾಳೆ. ಕ್ಲೇರ್ಗೆ ರಾಕ್ಷಸನ ಸೌಂಡ್ ಕೇಳಿಸ್ತಿದಂಗೆ ನಾವು ತಕ್ಷಣ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾಳೆ. ಸೆಬಾಸ್ಟಿಯನ್ ಆನಾ ಮಾತ್ನ ಇಗ್ನೋರ್ ಮಾಡಿ ಕ್ಲೇರ್ ಹಿಂದೆ ಹೋಗ್ತಾನೆ. ಸೆಬಾಸ್ಟಿಯನ್ ಮತ್ತೆ ಕ್ಲೇರ್ ಕೆಳಗಡೆ ಬಂದ್ಮೇಲೆ ಒಕ್ಟಾವಿಯೋ ಸತ್ತೋದ ಅಂತ ಕ್ಲೇರ್ ಎಲ್ರಿಗೂ ಹೇಳ್ತಾಳೆ. ಆದ್ರೆ ಗಾಯಕ್ ಹಚ್ಚೋಕೆ ಒಂದು ಆಯಿಂಟ್ಮೆಂಟ್ ಸಿಕ್ಕಿದೆ ಅಂತ ಗಾಯಕ್ ಹಚ್ತಾಳೆ. ಇಸಬೆಲ್ ಕೇಳ್ತಾಳೆ ಒಕ್ಟಾವಿಯೋಗ್ ಏನಾಯ್ತು ಅಂತ. ಯಾವುದೋ ಒಂದು ವಿಂಡೋ ಮಿಸ್ ಆಗಿ ಓಪನ್ ಅಲ್ಲಿ ಇತ್ತಂತೆ. ಒಕ್ಟಾವಿಯೋ ರಾಕ್ಷಸನ ನೋಡಿ ಸತ್ತೋದ ಅಂತ ಸೆಬಾಸ್ಟಿಯನ್ ಹೇಳ್ದ ಅಂತ ಕ್ಲೇರ್ ಹೇಳ್ತಾಳೆ. ಆದ್ರೆ ಕ್ಲೇರ್ ಮನ್ಸಲ್ಲಿ ಸೆಬಾಸ್ಟಿಯನ್ ಮೇಲೆ ಡೌಟ್ ಶುರು ಆಗಿರುತ್ತೆ. ಸೆಬಾಸ್ಟಿಯನ್ ಕಂಪ್ಲೀಟ್ ಶಾಕ್ ನಲ್ಲಿ ಮೆಟ್ಲು ಮೇಲೆ ಕೂತಿರ್ತಾನೆ. ಆನಾ ಬಂದು ನೀನ್ ಯಾಕೆ ಕ್ಲೇರ್ ಕಣ್ಬಟ್ಟೆನ ತೆಗಿಲಿಲ್ಲ ಅಂತ ಕೇಳ್ತಾನೆ. ಸೆಬಾಸ್ಟಿಯನ್ ನನ್ಗೆ ಆತ್ಮ ಕಾಣಿಸ್ಲಿಲ್ಲ, ಆದ್ರಿಂದ ನಾನ್ ಎಲ್ರನ್ನೂ ಸಾಯಿಸಿ ಸ್ವರ್ಗ ಕಳಿಸ್ತಿಲ್ಲ, ಸುಮ್ನೆ ಸಾಯಿಸ್ತಾ ಇದ್ದೀನಿ ಅಂತ ನನ್ಗನಿಸ್ತಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಜರ್ನಿನ ಕಂಟಿನ್ಯೂ ಮಾಡ್ತಾರೆ. ಒಂದ್ ಗಲ್ಲಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಸೆಬಾಸ್ಟಿಯನ್ಗೆ ಹಣೆ ಮೇಲೆ ಕಣ್ಣಿನ ಮಾರ್ಕ್ ಇರೋ ಡೆಡ್ ಬಾಡೀಸ್ ನೇತಾಡ್ತಿರೋದ್ ಕಾಣಿಸುತ್ತೆ. ಮತ್ತೆ ಬಿಲ್ಡಿಂಗ್ ಮೇಲಿಂದ ಯಾರೋ ಒಬ್ಬ ವ್ಯಕ್ತಿ ಇವ್ರನ್ನ ನೋಡ್ತಿರೋದನ್ನ ನೋಟಿಸ್ ಮಾಡ್ತಾನೆ. ಇದೇ ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿ ಬೈಕ್ ನಲ್ಲಿ ಇವ್ರ ಕಡೆಗೆ ಸ್ಪೀಡ್ ಆಗಿ ಬರ್ತಿರ್ತಾನೆ. ಇದು ನೋಡಿ ಸೆಬಾಸ್ಟಿಯನ್ ಎಲ್ರೂ ಕೈ ಹಿಡ್ಕೊಂಡು ಒಂದು ಚೇನ್ ತರ ಮಾಡಿ ಅಂತ ಹೇಳಿ ಸೆಬಾಸ್ಟಿಯನ್ ಎಲ್ರೂನು ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಎಸ್ಕೇಪ್ ಆಗೋ ಟೈಮ್ ಅಲ್ಲಿ ಬೈಕ್ ನೇರವಾಗಿ ರೊಬರ್ಟೋನ ಕಾಲಿಗೆ ಗುದ್ಬಿಡುತ್ತೆ. ರೊಬರ್ಟೋ ಕೆಳಗಡೆ ಬಿದ್ದೋಗ್ತಾನೆ. ಇಸಬೆಲ್ ಸಹಾಯ ಮಾಡಕ್ಕೆ ಹೋಗ್ತಾಳೆ. ಇದರಿಂದ ರೊಬರ್ಟೋ ಮತ್ತೆ ಇಸಬೆಲ್ ಮುಂದೆ ಹೋಗೋಕೆ ಆದ್ದೆ ಹಿಂದೆ ಉಳ್ಕೋತಾರೆ. ಕ್ಲೇರ್ ಅವ್ರನ್ನ ಕಾಪಾಡ್ಬೇಕು ಅಂತ ಹೇಳ್ತಾಳೆ. ಸೆಬಾಸ್ಟಿಯನ್ ಆಗಲ್ಲ ಅಂತ ಹೇಳ್ತಾ ಕ್ಲೇರ್ ಮತ್ತೆ ಸೋಫಿಯಾನ ಮುಂದೆ ಎಲ್ಕೊಂಡ್ ಹೋಗ್ತಾನೆ. ಈ ಕಡೆ ರೊಬರ್ಟೋ ಮತ್ತೆ ಇಸಬೆಲ್ಗೆ ಗೊತ್ತಾಗುತ್ತೆ ನಾವಿನ್ ಉಳಿಯಲ್ಲ ಅಂತ. ಕೊನೆಯದಾಗಿ ಒಬ್ರನ್ನೊಬ್ರು ನೋಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿ ಕಣ್ಬಟ್ಟೆನ ತೆಗಿತಾರೆ. ಮತ್ತೆ ಸತ್ತೋಗ್ತಾರೆ. ಈ ಕಡೆ ರಾಕ್ಷಸ ಹತ್ರ ಬರುತ್ತೆ. ಇದನ್ನ ನೋಡಿ ಸೆಬಾಸ್ಟಿಯನ್ ಯಾವ್ದಾದ್ರೂ ಓಪನ್ ಬಿಲ್ಡಿಂಗ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾನೆ. ಕೊನೆಗೂ ಒಂದು ಓಪನ್ ಬಿಲ್ಡಿಂಗ್ ಸಿಗುತ್ತೆ. ಒಳಗಡೆ ಬಂದು ಸೇಫ್ ಆಗ್ತಾರೆ. ಕ್ಲೇರ್ಗೆ ಸೆಬಾಸ್ಟಿಯನ್ ಮೇಲೆ ಡೌಟ್ ಬಂದು ಕಣ್ಗಾಕಿರೋ ಗ್ಲಾಸಸ್ ನ ಕಿತ್ಕೊಳ್ತಾಳೆ. ನೋಡ್ದಾಗ ಗ್ಲಾಸಸ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಕ್ಲೇರ್ಗೆ ಅರ್ಥ ಆಗುತ್ತೆ ಸೆಬಾಸ್ಟಿಯನ್ ಕೂಡ ರಾಕ್ಷಸನ ಗುಲಾಮ ಅಂತ. ಮತ್ತೆ ಸೆಬಾಸ್ಟಿಯನ್ನೇ ಎಲ್ಲಾ ಫ್ರೆಂಡ್ಸ್ ನು ಸಾಯಿಸಿರೋದು ಅಂತ ರಿಯಲೈಸ್ ಆಗುತ್ತೆ. ಅನಾ ಬಂದು ಇದೇ ಒಳ್ಳೆ ಟೈಮ್ ಕ್ಲೇರ್ ಮತ್ತೆ ಸೋಫಿಯಾನ ಸಾಯಿಸಿ ಅಂತ ಪದೇ ಪದೇ ಹೇಳೋಕೆ ಶುರು ಮಾಡ್ತಾಳೆ. ಸೆಬಾಸ್ಟಿಯನ್ಗೆ ಈ ಕಾಟ ತಾಳಲಾರದೆ ನನಗ್ ಸ್ವಲ್ಪ ಯೋಚನೆ ಮಾಡೋಕೆ ಟೈಮ್ ಕೊಡು ಅಂತ ಸೆಬಾಸ್ಟಿಯನ್ ಹುಚ್ಚನ್ ತರ ಕಿರ್ಚಾಡ್ತಾನೆ. ಇದೇ ಟೈಮ್ ನ ಯೂಸ್ ಮಾಡ್ಕೊಂಡು ಎಸ್ಕೇಪ್ ಆಗಕ್ಕೆ ಕ್ಲೇರ್ ಸೋಫಿಯಾನ ಕರ್ಕೊಂಡು ಲಾಸ್ಟ್ ಫ್ಲೋರ್ಗೆ ಓಡ್ತಾಳೆ. ಸೆಬಾಸ್ಟಿಯನ್ ಕ್ಲೇರ್ ನಿಂತ್ಕೋ ಅಂತ ಹೇಳ್ತಾ ಫಾಲೋ ಮಾಡಕ್ಕೆ ಶುರು ಮಾಡ್ತಾನೆ. ಕ್ಲೇರ್ ಸೋಫಿಯಾಗೆ ಇಲ್ಲಿಂದ ನಾವು ಆಚೆ ಹೋಗ್ಬೇಕು, ಏನೂ ಯೋಚನೆ ಮಾಡ್ಬೇಡ, ನಿನ್ಗೇನು ಆಗಲ್ಲ ಅಂತ ಹೇಳಿ ಕಣ್ಣಿಗೆ ಬಟ್ಟೆ ಕಟ್ಕೋತಾಳೆ. ಆಚೆ ರೂಫ್ ಮೇಲ್ ಬರ್ತಾರೆ. ಕ್ಲೇರ್ಗೆ ಒಂದು ಸ್ಟಿಕ್ ತರ ಇರೋ ವಸ್ತು ಸಿಗುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ದಾರಿ ಹುಡ್ಕೋಕೆ ಪ್ರಯತ್ನ ಮಾಡ್ತಾ ಓಡ್ತಾ ಹೋಗಿ ಬಿಲ್ಡಿಂಗ್ ನ ತಡೆಗೋಡೆಗೆ ಡಿಕ್ಕಿ ಹೊಡ್ತಾಳೆ. ಕ್ಲೇರ್ ಹಿಂದೆ ತಿರುಗಿ ಸ್ಟಿಕ್ ಇಂದ ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಸೆಬಾಸ್ಟಿಯನ್ ಕ್ಲೇರ್ ಹತ್ರ ಬಂದು ಕ್ಲೇರ್ ನ ನುಕ್ ಬಿಡ್ತಾನೆ. ಕ್ಲೇರ್ ಕೆಳಗಿದ್ದ ಬಿಲ್ಡಿಂಗ್ ವರ್ಕ್ಗೆ ಅಂತ ಹಾಕೋ ವೇದಿಕೆ ಮೇಲೆ ಬಿದ್ದೋಗ್ತಾಳೆ. ಮತ್ತೆ ಪ್ರಜ್ಞೆ ತಪ್ಪೋಗ್ತಾಳೆ. ಸೆಬಾಸ್ಟಿಯನ್ ಸೋಫಿಯಾದು ಕಣ್ಬಟ್ಟೆ ತೆಗಿಯೋಕೆ ರೆಡಿ ಆಗ್ತಾನೆ. ಆದ್ರೆ ಸೆಬಾಸ್ಟಿಯನ್ ಮನ್ಸು ಒಪ್ತಾ ಇರಲ್ಲ. ಇದರಿಂದ ಕಣ್ಬಟ್ಟೆನ ತೆಗಿಲ ಬೇಡ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆನಾಲ ಭ್ರಮೆ ಬಂದು ಬೇಗ ಕಣ್ಬಟ್ಟೆ ತೆಗಿರಿಯಪ್ಪ, ನೀವೆಲ್ರೂನು ಸಾಯಿಸ್ತಿದಂಗೆ ನಾನು ನೀನು ಅಮ್ಮ ಎಲ್ರೂ ಒಂದಾಗ್ತೀವಿ
ಮಾಡ್ತೀವಿ ಅಂತ ಹೇಳ್ತಾ ಆನಾಲ ಭ್ರಮೆ ಭಯಾನಕವಾಗಿ ಚೇಂಜ್ ಆಗ್ತಿರುತ್ತೆ. ಸೆಬಾಸ್ಟಿಯನ್ಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿರಲ್ಲ. ಸೆಬಾಸ್ಟಿಯನ್ ಕಣ್ಬಟ್ಟೆನ ತೆಗಿಯಕ್ ಹೋಗ್ತಾನೆ. ಅಷ್ಟರಲ್ಲಿ ಸೋಫಿಯಾ ಕತ್ತಲ್ಲಿ ಆನಾಲ ಲಾಕೆಟ್ ಕಾಣಿಸುತ್ತೆ. ಸೆಬಾಸ್ಟಿಯನ್ ಸೋಫಿಯಾನ ತಪ್ಕೋತಿದ್ದಂಗೆ ಆನಾಲ ಭ್ರಮೆ ಕಿರ್ಚ್ಕೋತಾ ಮಾಯ ಆಗ್ತಾಳೆ. ಅಂದ್ರೆ ಇದ್ರ ಅರ್ಥ ಸೆಬಾಸ್ಟಿಯನ್ ರಾಕ್ಷಸನ ಕಂಟ್ರೋಲ್ ಇಂದ ಆಚೆ ಬಂದ ಅಂತ. ಇಲ್ಲಿಂದ ಕತೆ ಹಿಂದೆ ಹೋಗುತ್ತೆ. ಫೈನಲ್ ಆಗಿ ಆನಾಳ ಬರ್ತ್ಡೇ ದಿನ ಬರುತ್ತೆ. ಸೆಬಾಸ್ಟಿಯನ್ ಕೇಕ್ ಮತ್ತೆ ಕ್ಯಾಂಡಲ್ಸ್ ನ ರೆಡಿ ಮಾಡ್ಕೊಂಡು ತುಂಬಾ ಖುಷಿಯಲ್ಲಿ ಜೋರಾಗಿ ಹ್ಯಾಪಿ ಬರ್ತ್ಡೇ ಹೇಳ್ತಾ ಆನಾ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾನೆ. ಇದರಿಂದ ಎಸ್ತೆಬಾನ್ಗೆ ಇವ್ರಿರೋ ಜಾಗ ಗೊತ್ತಾಗುತ್ತೆ. ನಂತರ ಎಸ್ತೆಬಾನ್ ಗ್ರೂಪ್ ಅವರು ಸೆಬಾಸ್ಟಿಯನ್ ಮನೆ ಡೋರ್ನ ಹೊಡೆದಾಕಿ ಮನೆ ಒಳಗಡೆ ನುಗ್ಗಿ ಇಬ್ರು ಮೇಲೂ ಅಟ್ಯಾಕ್ ಮಾಡಿ ಪ್ರಜ್ಞೆ ತಪ್ಪಿಸ್ತಾರೆ. ಸೆಬಾಸ್ಟಿಯನ್ಗೆ ಪ್ರಜ್ಞೆ ಬಂದಾಗ ನೋಡ್ತಾನೆ. ಇವರು ಒಂದ್ ಬಿಲ್ಡಿಂಗ್ ಮೇಲಿರ್ತಾರೆ. ಎಸ್ತೆಬಾನ್ ಆನಾ ತಲೆ ಮೇಲೆ ಕಣ್ಣಿನ ಚಿತ್ರ ಡ್ರಾ ಮಾಡಿ ಫೋರ್ಸ್ಫುಲ್ ಆಗಿ ರಾಕ್ಷಸನ ನೋಡೋ ರೀತಿ ಮಾಡ್ತಾನೆ. ಆನಾ ಬಿಲ್ಡಿಂಗ್ ಇಂದ ಬೀಳಕ್ ಹೋಗ್ತಾಳೆ. ಸೆಬಾಸ್ಟಿಯನ್ ಕಾಪಾಡಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅನಾ ಮೇಲಿಂದ ಕೆಳಗೆ ಬಿದ್ದು ಸತ್ತೋಗ್ತಾಳೆ. ಸೆಬಾಸ್ಟಿಯನ್ಗೆ ಆಕಾಶನೇ ತಲೆ ಮೇಲೆ ಬೀಳೋ ತರ ಆಗುತ್ತೆ. ಮತ್ತೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಎಸ್ಟೆಬಾನ್ನ ಸಾಯಿಸಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ರಾಕ್ಷಸ ಬರುತ್ತೆ. ಮತ್ತೆ ಸೆಬಾಸ್ಟಿಯನ್ ಕೂಡ ರಾಕ್ಷಸನ ನೋಡ್ಬಿಡ್ತಾನೆ. ಇದರಿಂದ ಸೆಬಾಸ್ಟಿಯನ್ ಸಾಯಲ್ಲ, ಬದ್ಲಿಗೆ ಆನಾ ಭ್ರಮೆ ಬಂದು ಅಪ್ಪ ನೀವು ಎಲ್ರೂನು ಸಾಯಿಸಿದ್ರೆ ನಾನು ಮತ್ತೆ ಅಮ್ಮ ವಾಪಸ್ ಬರ್ತೀವಿ ಅಂತ ಸೆಬಾಸ್ಟಿಯನ್ನ ಕಂಟ್ರೋಲ್ ಮಾಡಕ್ಕೆ ಶುರು ಮಾಡುತ್ತೆ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಸೆಬಾಸ್ಟಿಯನ್ ಯಾಕೆ ಎಲ್ರೂನು ಸಾಯಿಸ್ತಿದ್ದ ಅಂತ. ಕಥೆ ವಾಪಸ್ ಪ್ರೆಸೆಂಟ್ಗೆ ಬರುತ್ತೆ. ಸೆಬಾಸ್ಟಿಯನ್ ಕ್ಲೇರ್ನ ಎಬ್ಬಿಸ್ತಾನೆ. ಕ್ಲೇರ್ ಫುಲ್ ಭಯಪಟ್ಟು ಸೋಫಿಯಾ ಅಂತ ಕರೀತಿದ್ದಂಗೆ ಸೋಫಿಯಾ ಬಂದು ನಂಗೇನೂ ಕೂಡ ಆಗಿಲ್ಲ ಅಂತಾಳೆ. ನಂತರ ಸೆಬಾಸ್ಟಿಯನ್ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಕ್ಲೇರ್ ಸೆಬಾಸ್ಟಿಯನ್ ನ ನಂಬೋದಿಲ್ಲ. ಅದಕ್ಕೆ ಸೆಬಾಸ್ಟಿಯನ್ ನೀವು ಸೇಫ್ ಆಗಿ ಕೇಬಲ್ ಕಾರ್ ಹತ್ರ ರೀಚ್ ಆಗ್ಬೇಕು ಅಂದ್ರೆ ನಾನಿದ್ರೆ ಮಾತ್ರ ನೀವು ರೀಚ್ ಆಗ್ತೀರಾ, ಯಾಕಂದ್ರೆ ನಾನೀಗ ರಾಕ್ಷಸನ ಕಂಟ್ರೋಲ್ ಇಂದ ಆಚೆ ಬಂದಿದ್ದೀನಿ. ಆದ್ರಿಂದ ನಾನು ಈಗ ರಾಕ್ಷಸನ ನೋಡಿದ್ರು ಏನೂ ಆಗಲ್ಲ, ನಾನು ದಾರಿ ನೋಡ್ಕೊಂಡು ನಿಮ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಆದ್ರೂ ಕ್ಲೇರ್ ಒಪ್ಕೊಳ್ಳಲ್ಲ. ಸೆಬಾಸ್ಟಿಯನ್ ಅಳ್ತಾ ಆನಾ ಜೊತೆ ಏನಾಯ್ತು ಅಂತ ಎಲ್ಲಾನು ಕ್ಲೇರ್ಗೆ ಹೇಳ್ತಾನೆ. ಕೊನೆಗೆ ಸೆಬಾಸ್ಟಿಯನ್ ಮಾತ್ನ ಕೇಳಿ ಕ್ಲೇರ್ ಒಪ್ಕೋತಿದ್ದಂಗೆ ಸಡನ್ ಆಗಿ ಫಾದರ್ ಎಸ್ಟೆಬಾನ್ ಗ್ರೂಪ್ನವರು ಇವರಿರೋ ಬಿಲ್ಡಿಂಗ್ ಒಳಗೆ ನುಗ್ಗಿ ಇವ್ರನ್ನ ಹುಡ್ಕೋಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಸೆಬಾಸ್ಟಿಯನ್ ಕ್ಲೇರ್ ಮತ್ತೆ ಸೋಫಿಯಾನ ಆಚೆ ಕರ್ಕೊಂಡು ಹೋಗ್ತಾನೆ. ಒಬ್ಳಿಗೆ ಟೆರೆಸ್ ಮೇಲೆ ಡೋರ್ ಕ್ಲೋಸ್ ಆಗೋದು ಕಾಣಿಸುತ್ತೆ. ಇದು ನೋಡಿ ಸೆಬಾಸ್ಟಿಯನ್ ಹತ್ರ ಬರ್ತಾಳೆ. ಸೆಬಾಸ್ಟಿಯನ್ ಕಣ್ಣು ಕಾಣಿಸಲ್ಲ ಅನ್ನೋ ತರ ಆಕ್ಟಿಂಗ್ ಮಾಡ್ತಾನೆ. ಮತ್ತೆ ಇಲ್ಲಿಂದ ಹೋಗು ಅಂತಾನೆ. ಆದ್ರೆ ಇವಳು ಸೋಫಿಯಾಗೆ ಕಣ್ಬಟ್ಟೆನ ತಗಿ ಅಂತ ಹೇಳ್ತಾ ಸೋಫಿಯಾ ಹತ್ರ ಬರ್ತಿದಂಗೆ ಸೆಬಾಸ್ಟಿಯನ್ ಇವಳ ಜೊತೆ ಫೈಟ್ ಮಾಡೋಕ್ ಶುರು ಮಾಡ್ತಾನೆ. ಫೈಟಿಂಗ್ ಮಾಡ್ತಿರ್ಬೇಕಾದ್ರೆ ಇವಳು ಸೆಬಾಸ್ಟಿಯನ್ ಗ್ಲಾಸಸ್ ನ ತೆಗ್ದು ನೋಡ್ತಾಳೆ. ಆಗ ಸೆಬಾಸ್ಟಿಯನ್ ಮೊದ್ಲೇ ರಾಕ್ಷಸನ ನೋಡಿದ್ದಾನೆ, ಆದ್ರೂ ಏನೂ ಆಗ್ತಿಲ್ಲ ಅಂತ ಇವಳಿಗೆ ಅರ್ಥ ಆಗುತ್ತೆ. ಅದಕ್ಕೆ ಇವಳು ಸೆಬಾಸ್ಟಿಯನ್ ಕಣ್ಣ ಡ್ಯಾಮೇಜ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಸೆಬಾಸ್ಟಿಯನ್ ಇವಳನ್ನ ಮೇಲಿನಿಂದ ಕೆಳಗ್ ತಳ್ಳಿ ಸಾಯಿಸ್ತಾನೆ. ನಂತರ ಸೆಬಾಸ್ಟಿಯನ್ ಕ್ಲೇರ್ ಮತ್ತೆ ಸೋಫಿಯಾನ ಒಂದು ಕಾರ್ ಒಳಗೆ ಕೂರಿಸಿ ಕಾರ್ನ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕಾರ್ ಸ್ಟಾರ್ಟ್ ಆಗಲ್ಲ. ಅಷ್ಟರಲ್ಲಿ ಫಾದರ್ ಎಸ್ಟೆಬಾನ್ ಗ್ರೂಪ್ನವರು ಬಂದು ಗ್ಲಾಸ್ ನ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಕೊನೆ ಸೆಕೆಂಡ್ ಅಲ್ಲಿ ಕಾರ್ ಸ್ಟಾರ್ಟ್ ಆಗುತ್ತೆ. ಸೆಬಾಸ್ಟಿಯನ್ ರಿವರ್ಸ್ ಗಿಯರ್ ಅಲ್ಲಿ ಎಸ್ಕೇಪ್ ಆಗ್ತಾನೆ. ಇದನ್ನ ನೋಡಿ ಎಸ್ಟೆಬಾನ್ಗೆ ಕೋಪ ಬರುತ್ತೆ. ಮತ್ತೆ ಸೆಬಾಸ್ಟಿಯನ್ ಫಾಲೋ ಮಾಡಕ್ಕೆ ಶುರು ಮಾಡ್ತಾನೆ. ಈ ಕಡೆ ಸೆಬಾಸ್ಟಿಯನ್ ತುಂಬಾ ಸ್ಪೀಡ್ ಆಗಿ ಕಾರ್ನ ಕೇಬಲ್ ಕಾರ್ ಇರೋ ಜಾಗಕ್ಕೆ ಡ್ರೈವ್ ಮಾಡ್ಕೊಂಡ್ ಬರ್ತಾನೆ. ಮತ್ತೆ ಕಾರಿಂದ ಎಂಟ್ರೆನ್ಸ್ ನ ಬ್ಲಾಕ್ ಮಾಡಿ ಫ್ಯೂಲ್ ಟ್ಯಾಂಕ್ ಒಳಗಡೆ ಬಟ್ಟೆ ತುರುಕಿ ಲೈಟರ್ ಇಂದ ಬಟ್ಟೆಗೆ ಬೆಂಕಿ ಹಚ್ಚಿ ಕ್ಲೇರ್ ಮತ್ತೆ ಸೋಫಿಯಾ ಇಬ್ಬರನ್ನು ಕಾರಿಂದ ದೂರ ಕರ್ಕೊಂಡು ಹೋಗ್ತಾನೆ. ಎಸ್ತೆಬಾನ್ ಗ್ರೂಪ್ ಅವರು ಕಾರ್ ಹತ್ರ ಬರ್ತಿದ್ದಂಗೆ ಕಾರ್ ಬ್ಲಾಸ್ಟ್ ಆಗುತ್ತೆ. ಇದರಿಂದ ಎಸ್ತೆಬಾನ್ ಬಿಟ್ಟು ಎಲ್ರೂ ಸತ್ತೋಗ್ತಾರೆ. ಈ ಕಡೆ ಸೆಬಾಸ್ಟಿಯನ್ ಕ್ಲೇರ್ ಮತ್ತೆ ಸೋಫಿಯಾನ ಮೆಟ್ಲುಗಳ ಹತ್ರ ಕರ್ಕೊಂಡು ಹೋಗಿ ಕ್ಲೇರ್ಗೆ ನೀವಿಬ್ರು ಮುಂದೆ ಹೋಗಿ ನಾನು ಇವ್ರನ್ನ ತಡೀತೀನಿ ಅಂತ ಹೇಳ್ತಾ ಸೋಫಿಯಾ ಜೊತೆ ಕೊನೆ ಬಾರಿ ಮಾತಾಡ್ತಾನೆ. ನಂತರ ಸೆಬಾಸ್ಟಿಯಾನ್ ಒಂದು ಕಬ್ಬಿಣದ ರಾಡ್ ನ ಎತ್ಕೊಂಡು ಕಾರ್ ಹತ್ರ ಬರ್ತಾನೆ. ಎಸ್ತೆಬಾನ್ ಸೆಬಾಸ್ಟಿಯಾನ್ಗೆ ನನ್ನ ಒಳಗಡೆ ಬರೋಕೆ ಬಿಡು, ನಾನು ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾನೆ. ಸೆಬಾಸ್ಟಿಯಾನ್ ನೀನೇ ಆನಾನ ಸಾಯಿಸಿದ್ದು, ಈಗ ಸೋಫಿಯಾನ ಸಾಯಿಸಕ್ ನೋಡ್ತಿದ್ಯಾ? ನಾನು ಸೋಫಿಯಾನ ಕಾಪಾಡ್ತೀನಿ, ನಿನ್ನ ಮುಂದೆ ಹೋಗೋಕೆ ಬಿಡಲ್ಲ ಅಂತ ಹೇಳ್ತಿದ್ದಂಗೆ ಎಸ್ತೆಬಾನ್ ಬಾಡಿ ಆನಾ ರೀತಿ ಚೇಂಜ್ ಆಗುತ್ತೆ. ಆನಾ ಬೆಂಕಿ ಹಚ್ಕೊಂಡಿರೋ ಕಾರ್ ಮೇಲೆ ಹತ್ತಿ ಸೆಬಾಸ್ಟಿಯನ್ ಹತ್ರ ಬರೋಕೆ ಶುರು ಮಾಡ್ತಾಳೆ. ಸೆಬಾಸ್ಟಿಯನ್ಗೆ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಿರಲ್ಲ. ಸೆಬಾಸ್ಟಿಯನ್ ಆನಾ ನಿಜವಾಗ್ಲೂ ಇನ್ನಿಲ್ಲ ಅಂತ ಮನ್ಸಲ್ಲಿ ಹೇಳ್ತಾ ಸೆಬಾಸ್ಟಿಯನ್ ಓಡೋಗಿ ರಾಡ್ ಇಂದ ಚುಚ್ತಾನೆ. ಮುಂದೆ ಎಸ್ತೆಬಾನ್ ಇಡ್ತಾನೆ. ಎಸ್ತೆಬಾನ್ ಚಾಕು ತೆಗೆದು ಸೆಬಾಸ್ಟಿಯನ್ ಕಾಲಿಗೆ ಚುಚ್ಚಿ ನೀನ್ ಸಾಯ್ತೀಯಾ ಅಂತ ಹೇಳ್ತಾನೆ. ಈ ಕಡೆ ಕ್ಲೇರ್ ಮತ್ತೆ ಸೋಫಿಯಾ ಮೆಟ್ಟಲುಗಳನ್ನ ಹತ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೋಫಿಯಾ ಲೂಸ್ ಮೆಟ್ಲು ಮೇಲೆ ಕಾಲಿಟ್ಟು ಆಲ್ಮೋಸ್ಟ್ ಕೆಳಗ್ ಬಿದ್ದು ಸಾಯೋ ಪರಿಸ್ಥಿತಿಗೆ ಬರ್ತಾಳೆ. ಆದ್ರೆ ಕ್ಲೇರ್ ಕೊನೆ ಕ್ಷಣದಲ್ಲಿ ಸೋಫಿಯಾನ ಕಾಪಾಡ್ತಾಳೆ. ಈ ತರ ಕಣ್ಬಟ್ಟೆನ ಹಾಕೊಂಡು ಮೇಲ್ ಹೋಗೋಕೆ ಆಗಲ್ಲ ಅಂತ ಕ್ಲೇರ್ಗೆ ಅರ್ಥ ಆಗುತ್ತೆ. ಸೋಫಿಯಾನ ಸೇಫ್ ಆಗಿ ಕರ್ಕೊಂಡು ಹೋಗೋಕೆ ಕ್ಲೇರ್ ತನ್ನ ಕಣ್ಬಟ್ಟೆನ
ತದ್ದಾಗ್ತಾಳೆ. ಮತ್ತೆ ಸೋಫಿಯಾನ ಸೇಫ್ ಆಗಿ ಮೇಲ್ಗಡೆ ಕರ್ಕೊಂಡ್ ಬರ್ತಾಳೆ. ಮತ್ತೆ ಕೇಬಲ್ ಕಾರ್ ನ ಸ್ಟಾರ್ಟ್ ಮಾಡೋಕೆ ಕ್ಲೇರ್ ಟ್ರೈ ಮಾಡ್ತಾಳೆ. ಆದ್ರೆ ಕೇಬಲ್ ಕಾರ್ ಆನ್ ಆಗಲ್ಲ. ಕ್ಲೇರ್ಗೆ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಿರಲ್ಲ. ಆಗ ಎದುರುಗಡೆ ಇರೋ 1 ಗಂಟೆ ಕಾಣಿಸುತ್ತೆ. ತಕ್ಷಣ ಗಂಟಿನ ಬಾರಿಸ್ತಾಳೆ. ಯಾಕಂದ್ರೆ ಸೌಂಡ್ ಕೇಳಿ ಆಪೋಸಿಟ್ ಸೈಡ್ ಅಲ್ಲಿರೋರು ಕೇಬಲ್ ಕಾರ್ ನ ಆನ್ ಮಾಡ್ಲಿ ಅಂತ. ಆದ್ರೆ ಈ ಬೆಲ್ ಸೌಂಡ್ ನ ಕೇಳಿಸ್ಕೊಂಡು ರಾಕ್ಷಸ ಇವ್ರನ್ನ ಹುಡುಕ್ತಾ ಮೆಟ್ಲು ಹತ್ಕೊಂಡು ಬರ್ತಾ ಇರುತ್ತೆ. ಅಷ್ಟರಲ್ಲಿ ಕೇಬಲ್ ಕಾರ್ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿ ಕ್ಲೇರ್ ಕಣ್ಬಟ್ಟೆ ಕಟ್ಕುತ್ತಾಳೆ. ಮತ್ತೆ ಕೇಬಲ್ ಕಾರ್ ನ ಹತ್ತಕ್ ಹೋಗ್ತಾಳೆ. ಸಡನ್ ಆಗಿ ರಾಕ್ಷಸ ಇವ್ರತ್ರ ಬಂದು ಇವ್ರು ಇಷ್ಟಪಡೋ ವ್ಯಕ್ತಿ ವಾಯ್ಸ್ ಅಲ್ಲಿ ಕರೆಯೋಕೆ ಸ್ಟಾರ್ಟ್ ಮಾಡುತ್ತೆ. ಇದ್ರಿಂದ ಕ್ಲೇರ್ ಕಂಟ್ರೋಲ್ ತಪ್ಪಿ ಸೋಫಿಯಾಲ ಕೈ ಬಿಟ್ಬಿಡ್ತಾಳೆ. ಸೋಫಿಯಾ ಅಮ್ಮ ನಾನ್ ಬರ್ತಾ ಇದ್ದೀನಿ ನಿಂತ್ಕೋ ಅಂತ ಹೇಳ್ತಾ ಕೆಳಗಡೆ ಬೀಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಕ್ಲೇರ್ ರಾಕ್ಷಸನ ವಾಯ್ಸ್ ನ ಪೂರ್ತಿಯಾಗಿ ಇಗ್ನೋರ್ ಮಾಡಿ ಸೋಫಿಯಾ ಕೆಳಗೆ ಬೀಳೋ ಮುಂಚೆನೆ ಹೋಗಿ ಕಾಪಾಡ್ತಾಳೆ. ಆಮೇಲೆ ಕೇಬಲ್ ಕಾರ್ ನ ಬಾಗಿಲುಗಳು ಓಪನ್ ಮತ್ತೆ ಕ್ಲೋಸ್ ಆಗೋಕೆ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ಇದೆ ಅಂತ ಕ್ಲೇರ್ ಅರ್ಥ ಆಗುತ್ತೆ. ಆ ಟೈಮ್ ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಕ್ಲೇರ್ ಸೋಫಿಯಾನ ಹಿಡ್ಕೊಂಡು ಕರೆಕ್ಟ್ ಟೈಮಿಗೆ ಜಂಪ್ ಮಾಡ್ತಾಳೆ. ಮತ್ತೆ ಸೇಫ್ ಆಗಿ ಕೇಬಲ್ ಕಾರ್ ಒಳಗಡೆ ಬರ್ತಾರೆ. ಈ ಕಡೆ ಸೆಬಾಸ್ಟಿಯಾನ್ಗೆ ಎಸ್ಟೇಬಾನ ತಡಿಯೋಕೆ ಆಗ್ತಿರಲ್ಲ. ಆದ್ರಿಂದ ಕೊನೆಗೆ ಎಸ್ಟೇಬಾನ್ನ ಗಟ್ಟಿಯಾಗಿ ತಪ್ಕೋತಿದ್ದಂಗೆ ಸೆಬಾಸ್ಟಿಯಾನ್ಗೆ ರಾಡ್ ಚುಚ್ಕೊಳ್ಳುತ್ತೆ. ಸೆಬಾಸ್ಟಿಯಾನ್ ಕಷ್ಟಪಟ್ಟು ಎಸ್ಟೇಬಾನ್ನ ಹಿಂದೆ ತಳ್ಕೊಂಡು ಹೋಗಿ ಬೆಂಕಿ ಹಚ್ಕೊಂಡಿರೋ ಕಾರ್ ಮೇಲೆ ತಳ್ಳಿ ಸಾಯಿಸ್ತಾನೆ. ಮತ್ತೆ ಸೆಬಾಸ್ಟಿಯಾನ್ಗೆ ನೋವು ತಡಿಯಕ್ಕಾಗದೆ ಕೆಳಗಡೆ ಬಿದ್ದು ಹೋಗ್ತಾನೆ. ಸೆಬಾಸ್ಟಿಯನ್ ನೋಡ್ತಾನೆ ಕೇಬಲ್ ಕಾರ್ ಬಿಟ್ಟದ್ ಕಡೆ ಹೋಗ್ತಿರುತ್ತೆ. ಇದನ್ನ ನೋಡಿ ಸೆಬಾಸ್ಟಿಯನ್ಗೆ ತುಂಬಾ ಖುಷಿಯಾಗುತ್ತೆ. ಮತ್ತೆ ಆನಾಳ ನಿಜವಾದ ಆತ್ಮ ಸೆಬಾಸ್ಟಿಯನ್ ಹತ್ರ ಬಂದು ತಪ್ಕೋತಿದ್ದಂಗೆ ಸೆಬಾಸ್ಟಿಯನ್ ಸತ್ತೋಗ್ತಾನೆ. ಈ ಕಡೆ ಕ್ಲೇರ್ ಮತ್ತೆ ಸೋಫಿಯಾ ಕೋಟೆಗೆ ತಲುಪ್ತಾರೆ. ಇಲ್ಲಿರೋ ಕೆಲವು ಸೋಲ್ಜರ್ಸ್ ಕ್ಲೇರ್ ಮತ್ತೆ ಸೋಫಿಯಾನ್ ರಿಸೀವ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡ್ ಬರ್ತಾರೆ. ಫೈನಲ್ ಆಗಿ ಸೋಫಿಯಾಳ ಅಮ್ಮ ಕೂಡ ಇಲ್ಲೇ ಇರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಸೋಲ್ಜರ್ ಸೋಫಿಯಾನ ತನ್ನ ಅಮ್ಮನ ಹತ್ರ ಹೋಗೋಕೆ ಬಿಡಲ್ಲ. ಆದ್ರೆ ಆಮೇಲೆ ಹೋಗೋಕೆ ಬಿಡ್ತಾರೆ. ಸೋಫಿಯಾ ತುಂಬಾ ಖುಷಿ ಪಡ್ತಾಳೆ. ನಂತರ ಕ್ಲೇರ್ನ ಕರ್ಕೊಂಡು ಹೋಗಿ ಕ್ಲೇರ್ ರಾಕ್ಷಸನ ಗುಲಾಮನ ಅಲ್ವಾ ಅಂತ ಚೆಕ್ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಇನ್ಮೇಲಿಂದ ನಮ್ ಚಾನಲ್ ಅಲ್ಲಿ ಪ್ರತಿ ಬುಧವಾರ ಮತ್ತೆ ಭಾನುವಾರ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ ಬರುತ್ತೆ. ಅದು ಹೈ ಕ್ವಾಲಿಟಿಯಲ್ಲಿ. ಅದಕ್ಕೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮೂವಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಸಿನೆ ವೈಬ್.